ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ಹೌ ಟು ಎಫೆಕ್ಟಿವ್ಲಿ ರೀಡ್ ಅ ನ್ಯೂಸ್ ಪೇಪರ್, ದೈನಂದಿನ ದಿನಪತ್ರಿಕೆಯನ್ನ ಯಾವ ರೀತಿ ಓದಬೇಕು ಅನ್ನುವಂತಹ ಒಂದು ಚರ್ಚೆಯನ್ನ ಅಥವಾ ಒಂದು ಪ್ರೊಸೆಸ್ ಅನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸಾಧ್ಯವಾದರೆ ಈ ವಿಡಿಯೋನ ನೀವೆಲ್ಲರೂ ಕೂಡ 1.5x ಅಥವಾ 2x ಸ್ಪೀಡ್ ನಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಸೆಷನ್ ನಾನು ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಪೇಪರ್ ಅನ್ನ ದಿನಪತ್ರಿಕೆಯನ್ನ ಯಾಕೆ ಓದಬೇಕು ಸರ್? ಕರೆಂಟ್ ಅಫೇರ್ಸ್ ಕಂಪೈಲೇಷನ್ ಬರುತ್ತೆ, ಹಲವಾರು ಇನ್ಸ್ಟಿಟ್ಯೂಟ್ಸ್ ಬರುತ್ತೆ, IAS ಗೂ ಬರುತ್ತೆ, KS ಗೂ ಬರುತ್ತೆ, ಸುಮಾರು ಮಂತ್ಲಿ ಮ್ಯಾಗಝಿನ್ಸ್, ವೀಕ್ಲಿ ಮ್ಯಾಗಝಿನ್ಸ್ ಇದೆ. ಆದ್ರೂ ಕೂಡ ಯಾಕೆ ನಾವು ಎಫರ್ಟ್ ಹಾಕಿ ನ್ಯೂಸ್ ಪೇಪರ್ ನ ಓದಬೇಕು? ಸಹಜ ಅಲ್ವಾ ಈ ಪ್ರಶ್ನೆ? ದಿಸ್ ಈಸ್ ದಿ ಬ್ಯೂಟಿ ಆಫ್ ಕಾಂಪಿಟೇಟಿವ್ ಎಕ್ಸಾಮ್. ಸಿಗ್ತಕ್ಕಂತಹ ಮಟೀರಿಯಲ್ಸ್ ಅನ್ನ, ಸೋರ್ಸಸ್ ಅನ್ನ ತಗೊಂಡು ಯಾರು ಲೇಜಿ ಆಗ್ತಾರೋ ಅವ್ರ ಜೊತೆ ನಿಜವಾಗ್ಲೂ ಕಾಂಪೀಟ್ ಮಾಡೋರು ಯಾರು ಅಂದ್ರೆ ಪ್ರತಿನಿತ್ಯ ಸುಮಾರು 30 ನಿಮಿಷ, 45 ನಿಮಿಷ ಅಥವಾ 1 hour ಈ ರೀತಿ ನ್ಯೂಸ್ ಪೇಪರ್ ಅನ್ನ ಓದ್ತಾ ರೆಗ್ಯುಲರ್ಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊಳ್ತಾ ಇರ್ತಾರೋ ಅವರು ಇತರರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಎಸ್, ಅಫ್ ಕೋರ್ಸ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅನ್ನ ಓದಿ ಕಷ್ಟಪಟ್ಟು ಪ್ರಾಪರ್ಲಿ ಅನಲೈಸ್ ಮಾಡಿ ನಾವು ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಿ ಒಂದು ಲೆವೆಲ್ಗೆ ಎಲ್ರಿಗಿಂತ ಮುಂದೆ ಇರಬಹುದು. ಅಲ್ಲಿ ಪ್ರಶ್ನೆಗಳು ಸಹಜವಾಗಿ ಥೀಮ್ಸ್ ಮೇಲೆ ಬರುತ್ತೆ, ಅದಕ್ಕೆ PYQs ಕೂಡ ಹೆಲ್ಪ್ ಆಗುತ್ತೆ. ಆದ್ರೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇಟ್ ಈಸ್ ವೆರಿ ಡೈನಾಮಿಕ್ ಇನ್ ನೇಚರ್. ನೀವು ಒಂದು ಸಪೋಸ್ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ತಗೊಂಡ್ರೆ 2-3 ದಿನದಲ್ಲಿ ಓದಿ ಮುಗಿಸ್ತೀನಿ ಅಂತ ಕುತ್ಕೊಂಡ್ರೆ, ಅಥವಾ ಒಂದು ವರ್ಷದ ಕಂಪೈಲೇಷನ್ ತಗೊಂಡು ಒಂದು ವಾರದಲ್ಲಿ ಓದಿ ಮುಗಿಸ್ತೀನಿ ಅಂತ ಕುತ್ಕೊಂಡ್ರೆ, ಡು ಯು ಥಿಂಕ್ ಇಟ್ಸ್ ಪಾಸಿಬಲ್ ಟು ರಿಮೆಂಬರ್ ಎವ್ರಿಥಿಂಗ್? ಎಲ್ಲವನ್ನ ಓದಿ ನೆನಪಲ್ಲಿ ಇಟ್ಕೊಳಕ್ ಆಗುತ್ತಾ ಆ ಒಂದು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ? ಸೊ ಅದ್ರ ಬದಲಾಗಿ ಎವ್ರಿ ಡೇ ನೀವು ಒಂದು 45 minutes ದಿನಪತ್ರಿಕೆ ಮೇಲೆ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಆಲೋಚನಾ ಶಕ್ತಿ ಕೂಡ ಎನ್ಹಾನ್ಸ್ ಆಗುತ್ತೆ, ಅಥವಾ ಕರೆಂಟ್ ಅಫೇರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳುವಂತ ರೀತಿ ಕೂಡ ಎನ್ಹಾನ್ಸ್ ಆಗುತ್ತೆ. ಅದ್ರ ಜೊತೆಗೆ ಈ ಪ್ರಿಪರೇಷನ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ನಡೀತಾನೆ ಇರುತ್ತೆ, ರೈಟ್? ಸೊ ಈ ಒಂದು ಫೀಲ್ಡ್ಗೆ ಪ್ರಿಪರೇಷನ್ ಅಂತಲೇ ನೀವು ಬಂದಿರುವಾಗ ಪ್ರತಿನಿತ್ಯ 30-45 ನಿಮಿಷ ದಿನಪತ್ರಿಕೆ ಮೇಲೆ ಸ್ಪೆಂಡ್ ಮಾಡ್ಲಿಕ್ಕೆ ಯಾಕೆ ಅಷ್ಟು ಕಷ್ಟ, ರೈಟ್? ಸೊ ಇವತ್ತೇನ್ ಮಾಡ್ತೀನಿ, ನಾನು ಲೈವ್ ಆಗಿ ನ್ಯೂಸ್ ಪೇಪರ್ ಅನ್ನ ಯಾವ ರೀತಿ ಓದ್ಬೇಕು ಅನ್ನೋ ಒಂದು ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ. ಇವತ್ತು ನಾನು 30 ಜೂನ್ 2025 ದಿನಪತ್ರಿಕೆಯನ್ನ, ಪ್ರಜಾವಾಣಿ ದಿನಪತ್ರಿಕೆಯನ್ನ ಇಲ್ಲಿ ತಗೊಂಡಿದ್ದೀನಿ. ಪೇಜ್ ಬೈ ಪೇಜ್ ನಿಮ್ಗೆ ನೋಡ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಯಾವ ಪೇಜ್ ಅಲ್ಲಿ ಯಾವ ಆರ್ಟಿಕಲ್ ಬಂದಿದೆ, ಆ ಆರ್ಟಿಕಲ್ ಅನ್ನ ಯಾವ ರೀತಿ ಓದ್ಬೇಕು. ಯಾಕಂದ್ರೆ ಎಲ್ರಿಗೂ ಕರೆಂಟ್ ಅಫೇರ್ಸ್ ಓದ್ಬೇಕು ಅಂತ ಇಷ್ಟ ಇರುತ್ತೆ. ಒಂದಿನ ಓದ್ತಾರೆ, 2 ದಿನ ಓದ್ತಾರೆ ನ್ಯೂಸ್ ಪೇಪರ್, 3ನೇ ದಿನ ದೇ ಗಿವ್ ಅಪ್. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂತಹ ಮೂಲ ಕಾರಣ, ಇದ್ರ ಹಿಂದೆ ಇರುವಂತಹ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪ್ರಾಪರ್ ಪ್ರೊಸೆಸ್ ಗೊತ್ತಿಲ್ಲ. ಕರೆಂಟ್ ಅಫೇರ್ಸ್ ಅನ್ನ ಓದುವಾಗ ಆ ಒಂದು ಆರ್ಟಿಕಲ್ ಅನ್ನ ಯಾವ ಆಯಾಮಗಳಿಂದ ಓದ್ಬೇಕು. ಯಾಕಂದ್ರೆ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಬೀಟ್ IAS or KS or PSI ಆ ಆರ್ಟಿಕಲ್ ರಿಲೇಟೆಡ್ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಿದ್ರೆ ಮಾತ್ರ ಸಂಪೂರ್ಣವಾಗಿ ಕಾಂಪ್ರಿಹೆನ್ಸಿವ್ ಆಗಿ ಆ ಒಂದು ಆರ್ಟಿಕಲ್ ಅನ್ನ ಓದ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಮಗೆ ಯಾವ ರೀತಿ ತೋಚುತ್ತೋ ಆ ರೀತಿ ಓದ್ಕೊಂಡು ನಾವು ಸುಮ್ಮನೆ ಕಾಲವನ್ನ ಹರಣ ಮಾಡ್ದಾಗುತ್ತೆ. ಓಕೆ, ಎಲ್ರು ಕೂಡ 30 ಜೂನ್ 2025 ದಿನಪತ್ರಿಕೆಯನ್ನ, ಪ್ರಜಾವಾಣಿ ದಿನಪತ್ರಿಕೆಯನ್ನ ತೆಗೆದುಕೊಳ್ಳಿ. ನಿಮಗೆ PDF ಬೇಕು ಅಂದ್ರೆ ಈ ವಿಡಿಯೋ ಲಿಂಕ್ ಕೆಳಗಡೆ ಇರತಕ್ಕಂತಹ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಈ PDF ಕೂಡ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೆ, ಜಾಯ್ನ್ ಆಗಿ ಅದನ್ನ ಡೈರೆಕ್ಟ್ ಆಗಿ ಈ ಲಿಂಕ್ ಕ್ಲಿಕ್ ಮಾಡೋದರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಬಹುದು. ನನ್ನ ಜೊತೆ ಓದಕ್ಕೆ ಸ್ಟಾರ್ಟ್ ಮಾಡಿ. ಆರ್ಟಿಕಲ್ ಬೈ ಆರ್ಟಿಕಲ್ ವಿತ್ ಪ್ರೂಫ್ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ ಅಲ್ಲಿ ಕೀಪ್ ಡಿಸ್ಕಸಿಂಗ್. ಸೊ ಮೊದಲನೇದಾಗಿ 30th ಜೂನ್ ಫ್ರಂಟ್ ಪೇಜ್ ಅಲ್ಲಿ ಏನಿದೆಪ್ಪ, ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ಯಾರ್ದು ಇದು? ಒಂದು ಆಯುರ್ವೇದದ ಕಂಪನಿ ಅಡ್ವರ್ಟೈಸ್ಮೆಂಟ್ ಇದೆ. ಸರ್, ಇದರಿಂದ ನಮಗೇನಾದ್ರೂ ಲಾಭನಾ? ಕಂಪನಿ ಪರ್ಸ್ಪೆಕ್ಟಿವ್ ಅಥವಾ ಕಂಪನಿ ನೇಮ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗದೆ ಇರಬಹುದು. ಬಟ್ ಆಯುರ್ವೇದ ಅಂತ ಬಂದ್ರೆ ಅದಕ್ಕೆ ಸುಮಾರಾದಂತಹ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ. ಅದೆಲ್ಲವೂ ಬೇಡ. ಪರೀಕ್ಷಾ ದೃಷ್ಟಿಯಿಂದ ಏನೇನ್ ಬೇಕು? ಆಯುರ್ವೇದದ ಪಿತಾಮಹ, ಫಾದರ್ ಆಫ್ ಆಯುರ್ವೇದ ಅಂತ ಯಾರನ್ನ ಕರಿತೀವಿ? ಈ ಆಯುರ್ವೇದ ಗ್ರಂಥವನ್ನ ಕಂಪೈಲ್ ಮಾಡಿದವರು ಯಾರು? ಆಮೇಲೆ ಆಯುರ್ವೇದದ ಈ ತ್ರಿರತ್ನರು ಅಥವಾ ತ್ರಿರತ್ನತ್ರಯರು ಅಂತ ಯಾರನ್ನ ಕರೀತಾರೆ? ಸೊ ಈ ತರ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಬೇಕು. ಆಮೇಲೆ ಯೂನಿವರ್ಸಿಟಿ ಆಫ್ ಆಯುರ್ವೇದ ಎಲ್ಲಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಎಲ್ಲಿದೆ, ಈ ಆಯಾಮಗಳಿಂದ ಈ ಒಂದು ಆರ್ಟಿಕಲ್ ನೋಡ್ಬೇಕಾಗುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಇಲ್ಲಿ ಇವ್ರ ಹೆಸರೆಲ್ಲ ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿ 150 ವರ್ಷಗಳ ಶ್ರೇಷ್ಠತೆ ಅದು ಆ ಕಂಪನಿ ರಿಲೇಟೆಡ್ ನಮಗ್ ಬೇಡ. ಆದ್ರೆ ಇಲ್ಲಿ ಬಂದಾಗ ಇಲ್ಲಿ ಸಂಸ್ಕೃತದಲ್ಲೂ ಹಿಂದಿಯಲ್ಲೂ ಏನೊಂದು ಕೊಟ್ಟಿದ್ದಾರೆ, ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದು ಶಾಸ್ತ್ರದ ಅಧ್ಯಯನದ ಜೊತೆಗೆ ಚಿಕಿತ್ಸೆಗೆ ಬೇಕಾದ ಕರ್ಮಸಿದ್ಧಿಯು ನಿರಂತರ ಅಭ್ಯಾಸದಿಂದ ಲಭಿಸುತ್ತದೆ. ಈ ತರ ಏನೋ ಇದೆ, ಇದಕ್ಕೂ ಸಂಬಂಧ ಇದೆಯೋ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಇಲ್ಲಿ ಗಮನಿಸಬಹುದು. ಏನ್ ಇನ್ಫಾರ್ಮೇಶನ್? ಯಾರಾದ್ರೂ ಹೇಳ್ಬೋದಾ? ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ
ಅಷ್ಟಾಂಗ ಹೃದಯ ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ, ಒಂದು ವರ್ಡ್ ಅನ್ನ ಇಲ್ಲಿ ಕೊಡಲಾಗಿದೆ. ಅಷ್ಟಾಂಗ ಹೃದಯ. ಅಷ್ಟಾಂಗ ಹೃದಯ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಈ ಅಷ್ಟಾಂಗ ಹೃದಯ ಅನ್ನೋ ಒಂದು ಸಂಕಲನವನ್ನ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಬಹುದು. ಈಗಾಗಲೇ ಕೇಳಿದ್ದಾರೆ. ಕರೆಕ್ಟಾ? ಇದೇ ಪ್ರಜಾವಾಣಿ ನ್ಯೂಸ್ ಪೇಪರು ನಿಮ್ಮ ಮನೆಗೂ ನಮ್ಮ ಮನೆಗೂ ಬರುವಂತಹ ಸೇಮ್ ದಿನಪತ್ರಿಕೆ, ಅದರಲ್ಲಿ ಸೇಮ್ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಬಟ್ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬೇಡ, ನಮಗೆ ಇದು ಬೇಡ. ಬೇಕಾಗಿರೋದು ಈ ಅಷ್ಟಾಂಗ ಹೃದಯವನ್ನ ಸಂಕಲನ ಮಾಡಿದಂತಹ ವ್ಯಕ್ತಿ ಯಾರು, ಯಾಕಂದ್ರೆ ಅದ್ರ ಮೇಲೆ ಪ್ರಶ್ನೆ ಬಂದಿದೆ. ಅರ್ಥ ಆಗ್ತಾ ಇದೆಯಾ? ಈ ತರ ನೀವು ದಿನಪತ್ರಿಕೆನ ಅಪ್ರೋಚ್ ಮಾಡಬೇಕು. ಪ್ರತಿ ಆರ್ಟಿಕಲ್ ಡೀಟೇಲ್ ಆಗಿ ನಾನು ಹೇಳ್ಕೊಂಡು ಹೋಗ್ತೀನಂತೆ. ರೈಟ್, ಇಷ್ಟೇ ಸಾಕಿಲ್ಲಿ. ಸೊ ಸರ್, ಈ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ್ಯಾವ ಬಂದಿದ್ವು? ಎಸ್, ಅದನ್ನು ಕೂಡ ಡಿಸ್ಕಸ್ ಮಾಡ್ತೇನೆ ಅಂತ ಇಲ್ಲಿ ನೋಡಿ. 2015ರಲ್ಲಿ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೈರೆಕ್ಟ್ ಕ್ವಶನ್ ಬಂದಿತ್ತು. ಅವಾಗ ನ್ಯೂಸ್ ಅಲ್ಲಿ ಇತ್ತು, ಅದು ಹೊಸದಾಗಿ ಸ್ಥಾಪನೆ ಆಗಿತ್ತು. ಅದೇನಪ್ಪಾ ಅಂದ್ರೆ, ಸದ್ ವೈದ್ಯಶಾಲಾ ಫೇಮಸ್ ಫಾರ್ ಆಯುರ್ವೇದ ಮೆಡಿಸನ್ ಈಸ್ ಸಿಚುವೇಟೆಡ್ ಆಟ್. ಆಯುರ್ವೇದ ಒಂದು ಔಷಧಿಗೆ ಸಂಬಂಧಪಟ್ಟಂತೆ ಸದ್ ವೈದ್ಯಶಾಲಾ ಎಂಬ ಒಂದು ಸಂಸ್ಥೆಯನ್ನ ಇತ್ತೀಚೆಗೆ ಎಲ್ಲಿ ರಚನೆ ಮಾಡಿದ್ರು ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಆನ್ಸರ್ ವಾಸ್ ನಂಜನಗೂಡು. ಯಾವುದು? ನಂಜನಗೂಡು. ಯಾವಾಗ? 2015ರ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆ. ನಾನು ಹೇಳ್ತಾ ಇದ್ದೇನೆ, ಯಾವ ರೀತಿ ಒಂದು ಆರ್ಟಿಕಲ್ ಅನ್ನು ಅಪ್ರೋಚ್ ಮಾಡಬೇಕು. ಸೇಮ್ ಆರ್ಟಿಕಲ್ ಬಂದಾಗ, ಜಸ್ಟ್ ಫಾರ್ ಎಕ್ಸಾಂಪಲ್, ಆಯುರ್ವೇದ ಅನ್ನೋ ಒಂದು ಈ ಕೀವರ್ಡ್ ಅನ್ನ ಹಿಡ್ಕೊಂಡು ಇಡೀ ದಿನ ನೀವು ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಬಹುದು. ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು, ಅದ್ರ ಮೇಲೆ ಮೂವಿ ನೋಡ್ಬೋದು, ಅದ್ರ ಮೇಲೆ ಗೂಗಲ್ ಸರ್ಚ್ ಮಾಡ್ಕೊಂಡು ವಿಕಿಪೀಡಿಯಾದಲ್ಲಿ ಅನಂತವಾಗಿ ಓದ್ಕೊಂಡು ಹೋಗ್ಬೋದು ನೀವು. ಬಟ್ ಅದೆಲ್ಲ ಬೇಕಾ? ಬೇಡ. ನಿಮಗೆ ನಿಮ್ಮದೇ ಆದಂತಹ ಇತಿಮಿತಿ ಇರಬೇಕು, ವ್ಯಾಪ್ತಿಯನ್ನ ತಿಳ್ಕೊಂಡಿರ್ಬೇಕು. ಅವಾಗ ಮಾತ್ರ ನಿಮ್ಮ ಪ್ರಿಪರೇಷನ್ ಒಂದು ಸಂಪೂರ್ಣತೆಯನ್ನ ಪಡ್ಕೊಳ್ಳುತ್ತೆ. ಸೊ ಏನು, ನಂಜನಗೂಡಿನಲ್ಲಿ ಇರ್ತಕ್ಕಂತಹ ಸದ್ವೈದ್ಯಶಾಲಾ ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, RRBL ಕ್ವಶನ್ ಕೇಳಿದ್ರು, ಆಯುರ್ವೇದ ಇದು ಯಾವುದರ ಉಪವೇದ? ಆಯುರ್ವೇದ ಈಸ್ ಅ ಉಪವೇದ ಆಫ್ ಯಾವುದು? ಅಥರ್ವವೇದ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ ಅಂತ 4 ವೇದಗಳು ಬರ್ತಾವಲ್ವಾ? ಅದರಲ್ಲಿ ಅಥರ್ವ ವೇದದ ಉಪವೇದ ಅಂತ ಕರೆಸ್ಕೊಳ್ಳುವಂತಹ ವೇದ ಯಾವುದು? ಇದೆ ಆಯುರ್ವೇದ. ಇಲ್ಲಿ ಆಯುರ್ವೇದ ಅಂದ್ರೆ ಏನು? 2 ಟರ್ಮ್ ಇದೆ, ಆಯುರ್ ಮತ್ತು ವೇದ. ಆಯುರ್ ಅಂದ್ರೆ ಜೀವನ, ವೇದ ಅಂದ್ರೆ ಸೈನ್ಸ್, ಜೀವನದ ವಿಜ್ಞಾನ ಅಥವಾ ಜೀವ ವಿಜ್ಞಾನ ಅಂತ ಕೂಡ ಕರಿಬಹುದಲ್ವಾ? ಅದರ ಮೂಲ ಎಲ್ಲಿಂದ? ಈ ಅಥರ್ವ ವೇದದಿಂದ ಅದರ ಮೂಲ. ಇದು RRBL ಕೇಳಿದ್ರು. ನೆಕ್ಸ್ಟ್, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ 2017ರಲ್ಲಿ ಏನ್ ಕೇಳಿದ್ರು? ಇಂಡಿಯಾಸ್ ಫಸ್ಟ್ ಎವರ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ವಾಸ್ ಇನಾಗ್ರೇಟೆಡ್ ಇನ್ ವಿಚ್ ಸಿಟಿ? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅದು ನ್ಯೂ ಡೆಲ್ಲಿಯಲ್ಲಿ ಇನಾಗ್ರೇಟ್ ಆಗಿತ್ತು. ನೆಕ್ಸ್ಟ್, 2022ರ ಒಂದು ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಂತ ಪ್ರಶ್ನೆ ಕೇಳಿದ್ರು? ಹೂ ಅಮಾಂಗ್ ದಿ ಫಾಲೋವಿಂಗ್ ಈಸ್ ಕನ್ಸಿಡರ್ಡ್ ಟು ಬಿ ದಿ ಫಾದರ್ ಆಫ್ ಆಯುರ್ವೇದ? ಆಯುರ್ವೇದ ಶಾಸ್ತ್ರ ಅಥವಾ ವಿಜ್ಞಾನದ ಪಿತಾಮಹ ಅಂತ ಯಾರನ್ನ ಪರಿಗಣಿಸ್ತೀವಿ ನಾವು? ಧನ್ವಂತರಿ, ಪತಂಜಲಿ, ಸುಶ್ರುತ, ಚರಕ. ಆನ್ಸರ್ ಈಸ್ ಧನ್ವಂತರಿ. ಎಸ್, ಹೌದಲ್ವಾ? ಯಾರ ಆಸ್ಥಾನದಲ್ಲಿ ಧನ್ವಂತರಿ ಇದ್ರು? ಯಾರಾದ್ರೂ ಕಮೆಂಟ್ ಅಲ್ಲಿ ತಿಳಿಸಬಹುದಾ? ನೆಕ್ಸ್ಟ್, ಅದೇ ರೀತಿ ಒನ್ಸ್ ಅಗೇನ್ 2020ರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿತ್ತು. ಏನಪ್ಪಾ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ 1976ರಲ್ಲಿ ಸ್ಥಾಪನೆಯಾಗಿತ್ತು. ಬಟ್ ಅದು ಎಲ್ಲಿ ಸ್ಥಾಪನೆ ಆಗಿತ್ತು? ಇದು ಕರೆಂಟ್ ಅಫೇರ್ಸ್ ಅಲ್ಲ, ಡೈನಮಿಕ್ ಕರೆಂಟ್ ಅಫೇರ್ಸ್ ಅಲ್ಲ, ಇದನ್ನ ಸ್ಟ್ಯಾಟಿಕ್ GK ಅಂತ ಕರಿತೀವಿ. ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಆಯುಷ್ಗೆ ಸಂಬಂಧಪಟ್ಟಂತೆ ಏನು ಆಯುರ್ವೇದ ಆಗಿರ್ಬೋದು, ಯುನಾನಿ ಆಗಿರ್ಬೋದು, ಯೋಗ ಆಗಿರ್ಬೋದು, ಇವುಗಳೆಲ್ಲದರ ಬಗ್ಗೆ ನಾವು ಬ್ರೀಫ್ ಆಗಿ ತಿಳ್ಕೊಳ್ತೀವ ಅಧ್ಯಯನ ಮಾಡುವಾಗ? ತಿಳ್ಕೊಳ್ಳೇಬೇಕು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಇದನ್ನ ಸ್ಟ್ಯಾಟಿಕ್ GK ಅಂತ ಕರಿತೀವಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಎಲ್ಲಿದೆ? ಜೈಪುರದಲ್ಲಿ 1976ರಲ್ಲಿ ಸ್ಥಾಪನೆಯಾಗಿತ್ತು. ನೆಕ್ಸ್ಟ್ ನೋಡಿ, ಹೆಂಗೆ ಬಿಹಾರಲ್ಲಿ 2017ರಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನಂತ ಕೇಳಿದ್ರು? ಹೂ ವಾಸ್ ಫೇಮಸ್ ಫಾರ್ ಹಿಸ್ ನಾಲೆಜ್ ಆಫ್ ಆಯುರ್ವೇದ? ಅಲ್ಲೇನ್ ಕೇಳಿದ್ರು? ಫಾದರ್ ಆಫ್ ಆಯುರ್ವೇದ, ಇನ್ನು ಆಯುರ್ವೇದದ ಪಿತಾಮಹ ಯಾರು ಅಂತ ಕೇಳಿದ್ರೆ, ಇಲ್ಲಿ ಏನಂತ ಕೇಳಿದರೆ, ಯಾರಿಗೆ ಈ ಆಯುರ್ವೇದ ವಿಜ್ಞಾನದ ಬಗ್ಗೆ ಅಥವಾ ಶಾಸ್ತ್ರದ ಬಗ್ಗೆ ಅಗಾಧವಾದಂತಹ ಒಂದು ಜ್ಞಾನವಿತ್ತು ಅಂತ ಕೇಳಿದ್ರೆ, ಒನ್ಸ್ ಅಗೇನ್ ಧನ್ವಂತರಿ. ಸೇಮ್ ಆನ್ಸರು, ಸೇಮ್ ಕ್ವಶನ್, ಬಟ್ ಕೇಳುವಂತ ರೀತಿ ಬೇರೆ ಇದೆ. ರೈಟ್. ನೆಕ್ಸ್ಟ್, UP ಪೊಲೀಸ್ ಕಾನ್ಸ್ಟೇಬಲ್ 2024ರ ಪರೀಕ್ಷೆಯಲ್ಲಿ ಏನ್ ಕೇಳಿದ್ರು? ವಿಚ್ ಏನ್ಷಿಯಂಟ್ ಇಂಡಿಯನ್ ಟೆಕ್ಸ್ಟ್ ಈಸ್ ನೋನ್ ಆಸ್ ದಿ ಸೈನ್ಸ್ ಆಫ್ ಆಯುರ್ವೇದ? ಯಾವ ಪುರಾತನ ಒಂದು ಪುಸ್ತಕವನ್ನ ಆಯುರ್ವೇದದ ವಿಜ್ಞಾನ ಅಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಹಿಯರ್ ದಿ ಆನ್ಸರ್ ಇಸ್ ಚರಕ ಸಂಹಿತ. ಚರಕ
ಸಂಹಿತ ಎಲ್ಲವೂ ಕೂಡ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪ್ರಶ್ನೆಗಳಲ್ವಾ. ಸೊ ಯಾವ ರೀತಿ ನಿಮ್ಗೆ ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಒಂದೇ ಸೂರ್ಯನಡಿ ಅಥವಾ ಒಂದೇ ಆರ್ಟಿಕಲ್ ಸಿಗ್ಲಿಕ್ಕೆ ಸಾಧ್ಯನಾ? ನೀವು ಗೂಗಲ್ ಸರ್ಚ್ ಮಾಡಿದಾಗ ಯಾವ್ದಾದ್ರು ವೆಬ್ಸೈಟ್ ಆಗಿರಲಿ ಈ ರೀತಿ ಅಚ್ಚುಕಟ್ಟಾಗಿ ಈ ತರ ಸಿಸ್ಟಮೆಟಿಕ್ ಫಾರ್ಮ್ಯಾಟ್ ಅಲ್ಲಿ ಸಿಗಲ್ಲ. ಹಾಗಾಗಿನೇ ನೀವು ಓದುವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ರೆಫರೆನ್ಸ್ ಆಗಿ ತಗೊಂಡು ನಿಮ್ಮ ಮೆಂಟರ್ ಜೊತೆ ಮಾತಾಡ್ಕೊಂಡು ಸರ್ ಆಯುರ್ವೇದ ಅನ್ನೋ ಕೀವರ್ಡ್ ಬಂದಿದೆ, ಇದ್ರ ಮೇಲೆ ಎಲ್ಲೆಲ್ಲಿ ಪ್ರಶ್ನೆ ಕೇಳಿದರೆ ಯಾವ ರೀತಿ ಓದಬೇಕು. ಯಾಕಂದ್ರೆ PSI ಯಲ್ಲೂ ಬಂದಿದೆ, KS ಯಲ್ಲೂ ಬಂದಿದೆ, ಮತ್ತೆ PC ಯಲ್ಲೂ ಕೂಡ ಬಂದಿದೆ, ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಕೂಡ ಬಂದಿದ್ದಾವೆ. ಸೊ ಇದನ್ನ ಒಂದು ಥೀಮ್ ಅಂತ ಕನ್ಸಿಡರ್ ಮಾಡಬಹುದು ನಾವು. which of the following is the original source of Ayurveda's book? ಅಲ್ಲಿ ಯಾವುದರ ಉಪವೇದ ಅಂತ ಕೇಳಿದ್ರು, ಇಲ್ಲಿ RRB ಅಲ್ಲಿ ಒರಿಜಿನಲ್ ಸೋರ್ಸ್ ಕೇಳ್ತಾ ಇದ್ದಾರೆ, ಇದರ ಮೂಲ ಕೇಳ್ತಾ ಇದ್ದಾರೆ. ಒನ್ಸ್ ಅಗೇನ್ ಆನ್ಸರ್ ಇಸ್ ಅಥರ್ವ ವೇದ, ರೈಟ್. ನೆಕ್ಸ್ಟ್, ದಿ ಮೆಡಿಕಲ್ ಟ್ರಯೋ ಆಫ್ ಏನ್ಷಿಯಂಟ್ ಇಂಡಿಯಾ. ಏನು ತ್ರಿರತ್ನಗಳು ಅಂತ ಹೇಳಿದ್ನಲ್ಲ, ಇದು ಸಾರಿ ಆಯುರ್ವೇದದ ತ್ರಿರತ್ನಗಳು ಅಲ್ಲ, ಈ ತರ ಮೆಡಿಕಲ್ ಟ್ರಯೋ ಅಥವಾ ಏನು ಏನಂತ ಕರಿಬಹುದು, ಮೆಡಿಕಲ್ಗೆ ಕನ್ನಡದಲ್ಲಿ ಅಂತ ಕರಿಬಹುದು ನಾವು, ವೈದ್ಯ ವಿಜ್ಞಾನದ ತ್ರಿರತ್ನತ್ರಯರು ಯಾರು ಅಂತ ಕೇಳಿದ್ರೆ ಚರಕ, ಸುಶ್ರುತ, ವಾಗಭಟ. ಚರಕ, ಸುಶ್ರುತ, ವಾಗಭಟ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಆರ್ಟಿಕಲ್ ಅಲ್ಲಿ ಏನು ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಏನ್ ನೋಡಿದ್ವಿ ನಾವು, ಅಷ್ಟಾಂಗ ಹೃದಯ ಅನ್ನೋ ಒಂದು ಪುಸ್ತಕದ ಸಂಕಲನಕಾರರು ಯಾರು ಅಂತ ಕೇಳಿದ್ರಲ್ಲ, ಅಥವಾ ಕೇಳಿಲ್ಲ, ನಾವು ನಮಗೆ ಪ್ರಶ್ನೆ ಹಾಕೊಂಡಿದ್ವಲ್ಲ, ಅದು ಈಸ್ ನನ್ ಅದರ್ ದ್ಯಾನ್ ಯಾರು, ವಾಗಭಟ. 6ನೇ ಶತಮಾನದಲ್ಲಿ ಅವನ ಹಿಂದಿನ ಒಂದು ಕಾಲಮಾನದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ರಚನೆ ಆದಂತಹ ಹಲವಾರು ಪುಸ್ತಕಗಳನ್ನ ತೆಗೆದುಕೊಂಡು ಸಂಕಲನ ಮಾಡಿ ಆಯುರ್ವೇದದ ಮೇಲೆ ಒಂದು ಏನು ಅಷ್ಟಾಂಗ ಮಾರ್ಗವೆನ್ನುವಂತಹ ಒಂದು ಹೊಸ ಸಂಕಲನವನ್ನ ರಚನೆ ಮಾಡ್ತಾನೆ. ಇಸ್ ನನ್ ಅದರ್ ದನ್ ವಾಗಭಟ. ಸೊ ಒಂದು ನಮಗೆ ಆರ್ಟಿಕಲ್ ಸಿಕ್ತು, ಅಷ್ಟಾಂಗ ಮಾರ್ಗ ಒಂದು ಇಂಪಾರ್ಟೆಂಟ್ ಕೀವರ್ಡ್ ನ್ಯೂಸ್ ಪೇಪರ್ ಅಲ್ಲಿ. ಈ ರೀತಿ ನಿಮ್ಮ ಕಿವಿಯನ್ನ ಮನಸ್ಸನ್ನು ಓಪನ್ ಆಗಿ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, ಇದನ್ನ ಕೇರಳ ಸೆಟ್ ಪೇಪರ್ ಅಲ್ಲಿ ಕೇಳಿದ್ರು 2022ರಲ್ಲಿ. ತುಂಬಾ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಲ್ಲ, ರೀಸೆಂಟ್ ಆಗಿ ಒಂದು 2-3 ವರ್ಷದ ಕ್ವಶನ್ ಪೇಪರ್ ಅಲ್ಲೇ ಇವೆಲ್ಲ ರಿಪೀಟ್ ಆಗಿದ್ದಾವೆ. ಇಲ್ಲಿ ನೋಡಿ, ಲೆಫ್ಟ್ ಅಲ್ಲಿ ಈ ತರ ಸ್ಕಾಲರ್ಸ್ ಹೆಸರು ಕೊಟ್ಟಿದ್ದಾರೆ, ರೈಟ್ ಅಲ್ಲಿ ಅವರು ಅಸೋಸಿಯೇಟ್ ಆಗಿದ್ದಂತಹ ಒಂದು ಫೀಲ್ಡ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮ್ಯಾಚ್ ದಿ ಫಾಲೋವಿಂಗ್. ಇಲ್ಲಿ ಪನಿನಿ ಗ್ರಾಮರ್ ಗೊತ್ತಾಗುತ್ತಾ ನಿಮ್ಗೆ? ಎಸ್, ಪನಿನಿ ಗ್ರಾಮರ್ A3 ಎಲ್ಲೆಲ್ಲಿದೆ? A3 2 ಕಡೆ ಇದೆ, ಆಪ್ಷನ್ 1 ಅಂಡ್ ಆಪ್ಷನ್ 3. ಆಪ್ಷನ್ 2, 4 ಎಲಿಮಿನೇಟ್ ಮಾಡ್ಬಿಡ್ಬೋದು. ನಿಮ್ಮ ಹತ್ರ ಇದು ಏನೋ ಕ್ವಶನ್ ಪೇಪರ್ ಮೇಲೆ ಸುಮ್ಮನೆ ಕಾಟ್ ಹಾಕ್ಬಿಡಿ. ಉಳಿದಿರೋದು 1 ಮತ್ತೆ 3. ಬೇರೆ ಯಾರು ಗೊತ್ತು ನಮ್ಗೆ? ವಾಗಭಟ ಗೊತ್ತು, ವಾಗಭಟ ಆಯುರ್ವೇದ ಅಂತ ಗೊತ್ತು. D2. ಸೊ D2 ಎಲ್ಲಿದೆ? ಆಪ್ಷನ್ 2 ಹೆಂಗಿದ್ರೆ ಎಲಿಮಿನೇಟ್ ಆಗಿದೆ, ಆಪ್ಷನ್ ಉಳಿದಿರೋದು 1 ಮಾತ್ರ. ಸೊ ಈಸಿಲಿ ರೈಟ್ ಆನ್ಸರ್ ಇಸ್ 1. ನಿಮಗೆ ಇಲ್ಲಿ ಭವಭೂತಿ ಮತ್ತು ವರಾಹಿ ಮಿಹಿರ ಇವರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ವಾಗಭಟ ಮತ್ತೆ ಪನಿನಿ ಬಗ್ಗೆ ಗೊತ್ತಿದ್ರು ಸಾಕು, ಯು ಕ್ಯಾನ್ ಗೆಟ್ ದಿಸ್ ಕ್ವಶನ್ ರೈಟ್. ರೈಟ್. ನೇಮ್ ದಿ ಫಸ್ಟ್ ಪರ್ಸನ್ ಟು ಹ್ಯಾವ್ ಗಿವನ್ ದಿ ಬೇಸಿಕ್ ರೂಲ್ಸ್ ಅಂಡ್ ಕಾನ್ಸೆಪ್ಟ್ ಆಫ್ ಯೋಗ, ಪತಂಜಲಿ. ಯಾಕೆ ಈ ಕ್ವಶನ್ ತಗೊಂಡೆ ನಾನು? ಇದು ಎಲ್ಲಿ ಕೇಳಿದ್ದು? MP ಪಟ್ವಾರಿ ಕ್ವಶನ್ ಪೇಪರ್ 2017ರಲ್ಲಿ ಕೇಳಿದ್ರು. ಯಾಕೆ ಈ ಪ್ರಶ್ನೆಯನ್ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಫೀಲ್ಡ್ಗೆ ಸಂಬಂಧಪಟ್ಟಂತಹ ಯೋಗ ಆಗಿರ್ಬೋದು, ಉನಾನಿ ಆಗಿರ್ಬೋದು, ಸಿದ್ಧ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಇವುಗಳ ಮೇಲೆ ಪ್ರಶ್ನೆ ಇದ್ರೂ ಕೂಡ ಆಪ್ಷನ್ಸ್ ಅಲ್ಲಿ ಕಾಮನ್ ಆಗಿ ರಿಪೀಟ್ ಆಗ್ತಾ ಇರತಕ್ಕಂಥ ಥೀಮ್ಸ್ ಅನ್ನೇ ಅಥವಾ ಹೆಸರುಗಳನ್ನೇ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ವಾಗಭಟ, ಧನ್ವಂತರಿ, ಪತಂಜಲಿ ಇವೇ ಓದ್ಕೊಂಡ್ ಬಂದಿದ್ವಲ್ಲ ಇಷ್ಟೊತ್ತರೆಗೂ. ಸೊ ಹಂಗಾಗಿ ಒಂದು ಪ್ರಶ್ನೆ ಪತ್ರಿಕೆನ ಅನಾಲಿಸಿಸ್ ಮಾಡುವಾಗ ಕೇವಲ ಪ್ರಶ್ನೆ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ಆ ಪ್ರಶ್ನೆಯಲ್ಲಿ ಕೇಳಲಾಗಿರುವತಕ್ಕಂತಹ ಒಂದು ಆಪ್ಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನೂ ಅನಾಲಿಸಿಸ್ ಮಾಡಿದಾಗ ಅದ್ರ ಮೇಲೂ ಕೂಡ ನಾವು ಗಮನವನ್ನ ನೀಡಿದಾಗ ಸಂಪೂರ್ಣವಾದಂತಹ ಅನಾಲಿಸಿಸ್ ಆಗುತ್ತೆ. ರೈಟ್, ಅರ್ಥ ಆಯ್ತಲ್ಲ? ಸೊ ಆರ್ಟಿಕಲ್ ನಂಬರ್ 1 ಏನಿತ್ತು ಇಲ್ಲಿ, ಜಸ್ಟ್ ಇದೊಂದು ಫ್ರಂಟ್ ಪೇಜ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಯಾವುದೋ ಒಂದು ಆಯುರ್ವೇದದ ಕಂಪನಿ 150 ವರ್ಷ ಆಗಿತ್ತಂತೆ, ಅದರ ಫೌಂಡರ್ಸ್ ಅವ್ರ ಬಗ್ಗೆ ಎಲ್ಲ ಕೊಟ್ಟಿದ್ರು. ನಮ್ಗೆ ಅದೇನೂ ಅವಶ್ಯಕತೆ ಇಲ್ಲ. ನಮಗೇನ್ ಬೇಕು, ಇಲ್ಲಿ ಅಷ್ಟಾಂಗ ಹೃದಯ ಅಂತ ಹೇಳ್ಬಿಟ್ಟು ಒಂದು ಸಂಕಲನ ಅಥವಾ ಒಂದು ಹೆಸರಿತ್ತು. ಅದು ಯಾರಿಗೆ ಸಂಬಂಧಪಟ್ಟಿದ್ದು ಮತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಬೇಕಾಗಿರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಏನೇನು ಪ್ರಶ್ನೆ ಕೇಳಬಹುದು ಅಂತ ಕ್ವಿಕ್ ರಿವಿಷನ್ ಆಯ್ತು. ಇವಾಗ ಹೇಳಿ, ಇದನ್ನ ನೀವು ಯಾವ್ದಾದ್ರು ಕರೆಂಟ್ ಅಫೇರ್ಸ್ ಕಂಪೈಲೇಷನ್ ಅಲ್ಲಿ ಓದಕ್ಕಾಗುತ್ತಾ? ಅಥವಾ ಓದಿದ್ರು ಕೂಡ ಆ ನಿಂತ ಕಾಲ ಮೇಲೆ ಎಲ್ಲವನ್ನ ನೆನಪಲ್ಲಿ ಇಟ್ಕೊಳಕ್ಕಾಗುತ್ತಾ? 100 ಪೇಜು 150 ಪೇಜು ಆಗಲ್ಲ. ಹಾಗಾಗಿ ಇದು ದಿನನಿತ್ಯದ ಪ್ರೊಸೆಸ್. ಇಫ್ ಯು ಹ್ಯಾವ್ ಟು ಎಕ್ಸೆಲ್, ಇಫ್ ಯು ಹ್ಯಾವ್ ಟು ಸಕ್ಸೀಡ್ ಅಂದ್ರೆ ಈ ರೀತಿಯಾದಂತಹ ಎಕ್ಸೆಪ್ಷನಲ್ ಹಾರ್ಡ್ ವರ್ಕ್ ಮಾಡಲೇಬೇಕು ನೀವು. ಹಾರ್ಡ್ ವರ್ಕ್ ಅಂತ ಯಾಕೆ ಹೇಳ್ತಾ ಇದೀನಿ? ಸ್ವಲ್ಪ ರಿಸರ್ಚ್ ಇರುತ್ತೆ ಇದರಲ್ಲಿ, ಸ್ವಲ್ಪ ನೀವು ಎಫರ್ಟ್ ಹಾಕಬೇಕು. ನಮಗೆಲ್ಲ ಸ್ಪೂನ್ ಫೀಡಿಂಗ್ ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾರಾದ್ರೂ ಒಬ್ರು ರೆಡಿ ಮಾಡಿ ಅದನ್ನ ಕೊಟ್ಟಾಗ ಅದನ್ನೇ ವೇದವಾಕ್ಯ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ತೀವಿ. ಅದನ್ನ ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಕೆಲಸವನ್ನ ನಾವು ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಬಿಕಾಸ್ ವಿ ಆರ್ ಆಲ್ ಬಿಕಮಿಂಗ್ ಲೇಜಿ ಇನ್ ದಿಸ್
ಟೆಕ್ ಡ್ರಿವನ್ ವರ್ಲ್ಡ್ ಈ ತರ ಆಗ್ಬಾರ್ದು. ಸೊ ಈ ನ್ಯೂಸ್ ಪೇಪರ್ ಅಲ್ಲಿ ಸೆಕೆಂಡ್ ಪೇಜ್ ಹೋಗಿ, ಸೆಕೆಂಡ್ ಪೇಜ್ ಅಲ್ಲಿ ಏನಿದೆ, 18 ಕೋಟಿ ಸಮಗ್ರ ಯೋಜನೆ ಸಿದ್ಧ. ಯಾವುದು? ಒಂದು ಜಿಲ್ಲೆ ಒಂದು ತಾಣ. ಇದು ಒಂದು ಜಿಲ್ಲೆ ಒಂದು ತಾಣದ ಬಗ್ಗೆ ನೀವು ಗೂಗಲ್ ಸರ್ಚ್ ಮಾಡಿದಾಗ ನಿಮಗೆ ಏನು ನಿಖರವಾದಂತಹ ಸಂಪೂರ್ಣ ಮಾಹಿತಿ ಸಿಗದೇ ಇರಬಹುದು. ಬಟ್ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ಸಿಗುತ್ತೆ. ಏನಪ್ಪಾ ಅಂದ್ರೆ, ಒಂದು ಜಿಲ್ಲೆ ಒಂದು ತಾಣ ಅಂದ್ರೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಇರ್ತಕ್ಕಂತಹ ಒಂದು ವೈವಿಧ್ಯ ಏನು ಪ್ರತಿ ಜಿಲ್ಲೆಯಲ್ಲೂ ಇರ್ತಕ್ಕಂತಹ ವೈವಿಧ್ಯ ತಾಣವನ್ನ ನಾವು ಟೂರಿಸಂ ಪಾಯಿಂಟ್ ಆಫ್ ವ್ಯೂ, ಪ್ರವಾಸೋದ್ಯಮ ತಾಣವಾಗಿ ಡೆವಲಪ್ ಮಾಡಿ ಅಲ್ಲಿ ಟೂರಿಸ್ಟ್ಸ್ ಅನ್ನ ಅಟ್ರಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲೆಯಲ್ಲಿ ಈ ಒಂದು ಜಿಲ್ಲೆ ಒಂದು ತಾಣದ ಅಡಿಯಲ್ಲಿ ಆಯ್ಕೆ ಆಗಿರತಕ್ಕಂತಹ ಪ್ರವಾಸಿ ತಾಣ ಯಾವುದು ಅಂದ್ರೆ ಕಪ್ಪತ್ ಗುಡ್ಡ. ಕಪ್ಪತ್ ಗುಡ್ಡ, ರೈಟ್? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಲ್ಲಿ ಗೋಲ್ಡ್ ಟೂರಿಸಂ ಅನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸರ್ ಏನಿದು ಗೋಲ್ಡ್ ಟೂರಿಸಂ? ಸಿಂಪಲ್. ಈಗ ಬ್ರಿಟಿಷರ ಕಾಲದಲ್ಲಾಗಿರ್ಬೋದು ಅಥವಾ ಹಳೆ ಕಾಲದಲ್ಲಾಗಿರ್ಬೋದು ಕೆಲವೊಂದ್ ಕಡೆ ಗೋಲ್ಡ್ ಮೈನಿಂಗ್ ಮಾಡ್ತಾ ಇದ್ರು. ಅವುಗಳನ್ನ ಕಾರಣಾಂತರಗಳಿಂದ ನಂತರದಲ್ಲಿ ನಿಲ್ಸಿರ್ತಾರೆ. ಮೈನಿಂಗ್ ನಿಲ್ಸಿದ್ರು ಕೂಡ ಆ ಮೈನಿಂಗ್ಗೆ ಡೆವಲಪ್ ಮಾಡಿದಂತಹ ಅಲ್ಲಿ ಟನಲ್ಸ್ ಆಗಿರ್ಬೋದು ಅಥವಾ ರೈಲ್ವೇಸ್ ಆಗಿರ್ಬೋದು ಅಥವಾ ಒಂಥರ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅದನ್ನ ಏನು ಮುಚ್ಚಕ್ಕಾಗಲ್ಲ. ಸೊ ಹಾಗಾಗಿ ಅಂತಹ ಒಂದು ಪಳೆಯುಳಿಕೆಗಳು ಅಥವಾ ಒಂದು ಏನು ಏನ್ಷಿಯಂಟ್ ಏನಂತ ಕರಿಬಹುದು ಆ ತರ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಈ ಗೋಲ್ಡ್ ಟೂರಿಸಂ ಮುಖಾಂತರ ಪ್ರಮೋಟ್ ಮಾಡುವಂತಹ ಪ್ರಯತ್ನ. ಸೊ ಪ್ರಶ್ನೆ ಏನ್ ಕೇಳ್ಬೋದು, ಕಪ್ಪತ್ ಕೂಡ ಯಾವ ಜಿಲ್ಲೆಯಲ್ಲಿ? ಗದಗ ಜಿಲ್ಲೆ ಗೊತ್ತು. ಒಂದು ಜಿಲ್ಲೆ ಒಂದು ತಾಣದ ಅಡಿಯಲ್ಲಿ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟು ಗದಗ ಕೊಟ್ಟು ಕಪ್ಪತ್ ಗುಡ್ಡ ಕೊಟ್ಟರೆ ಮ್ಯಾಚ್ ಮಾಡಕ್ ಬಂದಿರಬೇಕು. ಸೆಕೆಂಡ್ ಕೈಂಡ್ ಆಫ್ ಕ್ವಶನ್. ಥರ್ಡ್ ಕೈಂಡ್ ಆಫ್ ಕ್ವಶನ್, ಇತ್ತೀಚೆಗೆ ಒಂದು ಜಿಲ್ಲೆ ಒಂದು ತಾಣ ಯೋಜನೆ ಅಡಿಯಲ್ಲಿ ಗೋಲ್ಡ್ ಟೂರಿಸಂ ಅನ್ನ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಆರಂಭಿಸಲು ನಿರ್ಧರಿಸಲಾಗಿದೆ ಅಂತ ಕೇಳಿದ್ರೆ ಅದರಲ್ಲಿ ಕಪ್ಪತ್ ಗುಡ್ಡ ಇದ್ರೆ ಕಣ್ಣು ಮುಚ್ಕೊಂಡು ಮಾರ್ಕ್ ಮಾಡಿ. ಅರ್ಥ ಆಗ್ತದ್ಯಾ? ಸಿಂಪಲ್. ಬೇರೆ ಏನು ಓದುವಂತಹ ಅವಶ್ಯಕತೆ ಇದರಲ್ಲಿ ಇಲ್ಲ. ಅರ್ಥ ಆಯ್ತಾ? ಎಷ್ಟೊತ್ತು ತಗೊಳುತ್ತಪ್ಪ ಇದು? ಹಾರ್ಡ್ಲಿ ಒಂದು 2 ಮಿನಿಟ್ಸ್. ಇಷ್ಟು ಸ್ಪೆಂಡ್ ಮಾಡೋಕ್ಕಾಗಲ್ವಾ ನಮಗೆ? ರೈಟ್, ನೋಡಿ ಇದಾಯ್ತಾ? ಕಪ್ಪತ್ ಗುಡ್ಡ. ನೆಕ್ಸ್ಟ್, ರಸ್ತೆಯಲ್ಲಿ ಗೋವಿನ ರುಂಡ ಪತ್ತೆ. ತಪ್ಪು, ಅದು ಆ ಥರ ಮಾಡಬಾರ್ದು. ಅದು ಎಥಿಕಲ್ ಪಾಯಿಂಟ್ ಆಫ್ ವ್ಯೂ ತಪ್ಪು. ಬಟ್ ನಿಮ್ಮ PSI PC ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆ ಆರ್ಟಿಕಲ್ ಇಂದ ಪ್ರಶ್ನೆನ ಏನು ಕೇಳಲಿಕ್ಕೆ ಆಗಲ್ಲ. ಬಟ್ ಮಾನವೀಯತೆ ದೃಷ್ಟಿಯಿಂದ ತಿಳ್ಕೊಂಡಿರ್ಬೇಕು. ಆ ಥರ ಮಾಡಿದಾಗ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ, ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ, ಸ್ವಲ್ಪ ಜಸ್ಟ್ ಫಾರ್ ದಿ ಸೇಕ್ ಆಫ್ ಜನರಲ್ ನಾಲೆಜ್ ತಿಳ್ಕೊಳ್ಳಿ. ಬಟ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬೇಡ. ಇಲ್ಲಿ ನೋಡಿ, ಎಕ್ಸಾಮಿನೇಷನ್ ದೃಷ್ಟಿಯಿಂದ ಮತ್ತೆ ಮುಖ್ಯಮಂತ್ರಿ ಎದುರು ಮಂಡಿಯೂರಿ ಮೀಸಲಾತಿ ಕೇಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ರು ಸ್ವಾಮೀಜಿ. ಇಲ್ಲಿ ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಆ ಆರ್ಟಿಕಲ್ ಹೋಗೋ ಮುಂಚೆ ಇನ್ನೊಂದು ಆರ್ಟಿಕಲ್ ತೋರಿಸ್ತೀನಿ ನಿಮಗೆ. ಇದೇ ಪೇಜಲ್ಲಿ, ಸೆಕೆಂಡ್ ಪೇಜಲ್ಲಿ ಲಾಸ್ಟ್ ಅಲ್ಲಿ ಜಲಾಶಯಗಳ ನೀರಿನ ಮಟ್ಟ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಬಂದಿತ್ತು. ಜಲಾಶಯಗಳ ನೀರಿನ ಮಟ್ಟ, ನಿನ್ನೆಯ ಮಟ್ಟ ಎಷ್ಟಿತ್ತು, ಇವತ್ತಿನ ಮಟ್ಟ ಎಷ್ಟಿತ್ತು. ಯಾಕಂದ್ರೆ ಮಾನ್ಸೂನ್ ಶುರು ಆಗಿದೆ, ಹೆವಿ ಇನ್ಫ್ಲೋ ಇರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇದು ಸಹಜವಾಗಿ ತೋರಿಸ್ತಾ ಇರ್ತಾರೆ. ಇಲ್ಲಿ ಬೇಸಿಕ್ ಸ್ಟ್ಯಾಟಿಕ್ GK ವರ್ಕೌಟ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಕ್ವಶನ್ ಅಲ್ಲಿ ಜೂನ್ 2025ರಲ್ಲಿ ಈ ಒಂದು ಜಲಾಶಯದ ನೀರಿನ ಮಟ್ಟ ಎಷ್ಟಿತ್ತು ಅಂತ ಕೇಳ್ತಾರ? ಇಲ್ಲ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ನೀರಿನ ಮಟ್ಟ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾರೆ? ಇಲ್ಲ. ಸಿಂಪಲ್ ಆಗಿ ಏನ್ ಕೇಳ್ತಾರೆ, ಆ ಜಲಾಶಯ ಡ್ಯಾಮ್ ಇದೆ ಅಂದ್ರೆ ಆ ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳಬಹುದು, ಅಥವಾ ಯಾವ ನದಿಗೆ ಅಡ್ಡಲಾಗಿ ಆ ಡ್ಯಾಮ್ ಅನ್ನ ಕಟ್ಟಲಾಗಿದೆ ಅಂತ ಕೇಳಬಹುದು. ಅಷ್ಟೇ. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಸ್ಟ್ಯಾಟಿಕ್ GK ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಡ್ಯಾಮ್ ಮೇಲೆ ಅಥವಾ ರಿವರ್ ಮೇಲೆ ಕನಿಷ್ಠ ಒಂದು ಮ್ಯಾಕ್ಸಿಮಮ್ 2-3 ಪ್ರಶ್ನೆಗಳು ಬಂದೇ ಬರ್ತವೆ. ಯು ಕ್ಯಾನ್ ಕ್ರಾಸ್ ವೆರಿಫೈ ವಿತ್ ರೆಸ್ಪೆಕ್ಟ್ ಟು ಎನಿ ಕ್ವಶನ್ ಪೇಪರ್. PSI ತಗೊಳ್ಳಿ, PC ತಗೊಳ್ಳಿ, KS ತಗೊಳ್ಳಿ, ಆರ್ ಇವನ್ UPSC ತಗೊಳ್ಳಿ, ಫಾರ್ ಶ್ಯೂರ್ ಬಂದೇ ಬಂದಿರುತ್ತೆ. ಇಲ್ಲಿ ಜಸ್ಟ್ ನಾನು ಹೇಳಿದೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ, ಯಾವ ಒಂದು ಜಿಲ್ಲೆಯಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ KRS ಏನ್ ಬರುತ್ತೆ, ಇದು ಒಳ ಹರಿವು, ಗರಿಷ್ಠ ಮಟ್ಟವು ಏನು ಬೇಡ. ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತಾ? ಕಾವೇರಿ ನದಿನ. ನೆಕ್ಸ್ಟ್ ಹಾರಂಗಿ ಜಲಾಶಯ ಇದೆಲ್ಲಿ ಬರುತ್ತೆ? ಯಾರು ಕಮೆಂಟ್ ಮಾಡ್ಬೋದಾ? ಹಾರಂಗಿ ಜಲಾಶಯ ಎಲ್ಲಿ ಬರುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಬಿನಿ, ಇದು ಕೂಡ ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ. ಒನ್ಸ್ ಅಗೇನ್ ಕಾವೇರಿ ರಿವರು. ನೆಕ್ಸ್ಟ್ ಹೇಮಾವತಿ ಎಲ್ಲಿ ಬರುತ್ತೆ? ಲಿಂಗನಮಕ್ಕಿ ಎಲ್ಲಿ ಬರುತ್ತೆ? ಕ್ಯಾನ್ ಎನಿವನ್ ಕಮೆಂಟ್? ರೈಟ್. ಸೊ ಅಷ್ಟೇ ಸಾಕಾ ಸರ್? ಅಷ್ಟೇ ಸಾಕಾಗಲ್ಲ. ಅದ್ರ ಜೊತೆಗೆ ಒಂದು ಎರಡು ಮೂರು ಇಂಪಾರ್ಟೆಂಟ್ GK ಫ್ಯಾಕ್ಟ್ಸ್ ಬೇಕಾಗುತ್ತೆ.
ಲಾಂಗೆಸ್ಟ್ ಡ್ಯಾಮ್ ಇನ್ ಕರ್ನಾಟಕ ಯಾವುದು, ಟಾಲೆಸ್ಟ್ ಡ್ಯಾಮ್ ಇನ್ ಕರ್ನಾಟಕ ಯಾವುದು. ಫಾರ್ ಎಕ್ಸಾಂಪಲ್ ಟಾಲೆಸ್ಟ್ ಡ್ಯಾಮ್ ಇನ್ ಕರ್ನಾಟಕ 101 ಮೀಟರ್ ಎತ್ತರದ ಅಡಿ ಜೊತೆಗೆ ಅದ್ಯಾವುದು ಸೂಪಾ ಡ್ಯಾಮ್ ಏನಂತ ಕರೆಸ್ಕೊಳ್ಳುತ್ತೆ, ಕರ್ನಾಟಕದ ಅತಿ ಎತ್ತರದ ಡ್ಯಾಮ್, ಸುಮಾರು 101 ಮೀಟರ್ ಅದರ ಎತ್ತರ ಇದೆ. ಅದೇ ರೀತಿ ಲಾಂಗೆಸ್ಟ್ ಡ್ಯಾಮ್ ಯಾವ್ದಪ್ಪ ಕರ್ನಾಟಕದ ಅಂತ ಕೇಳಿದ್ರೆ ಐ ಥಿಂಕ್ ಇಟ್ಸ್ ತುಂಗಭದ್ರಾ. ಅರ್ಥ ಆಗ್ತದ್ಯಾ? ಇದನ್ನೆಲ್ಲ ನೀವು ಒಂದು ಹಾಫ್ ಎನ್ ಅವರ್ ಅಲ್ಲಿ ಓದ್ಕೊಂಡ್ಬಿಡ್ಬೋದು. ಒಂದ್ಸಲಿ ಓದ್ಕೊಂಡ್ರೆ ಈ ತಿಂಗಳು ಪೂರ್ತಿ ಬರ್ತಾ ಇರುತ್ತೆ ಈ ಬಾಕ್ಸ್, ಇನ್ಫ್ಲೋ ಔಟ್ಫ್ಲೋ ಅಂತ ಹೇಳ್ಬಿಟ್ಟು, ಗರಿಷ್ಠ ಮಟ್ಟ ಇಂದಿನ ಮಟ್ಟ. ಸೊ ಜಸ್ಟ್ ಯು ಶುಡ್ ಕೀಪ್ ರಿವೈಸಿಂಗ್, ತಲೆಯಲ್ಲಿ ಅಚ್ಚುಕಟ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಸರ್ ಇದ್ರ ಮೇಲೆ ಪ್ರಶ್ನೆ ಕೇಳಿದಾರಾ, ನೀವು ಹೇಳಿರೋ ರೀತಿನೇ ಕೇಳಿದಾರಾ? ಎಸ್, ಅದಕ್ಕೆ ವಿತ್ ಪ್ರೂಫ್ ಇಲ್ಲಿ ನಾನು ಕಂಪೈಲ್ ಮಾಡಿದ್ದೀನಿ. ಸೇಮ್ ಆರ್ಟಿಕಲ್ SSC MTS 2023 ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಟ್ರೇಟ್ ಅವೇ ಕ್ವಶನ್, ದಿ ಆಲಮಟ್ಟಿ ಡ್ಯಾಮ್ ಆಫ್ ಕರ್ನಾಟಕ ಇಸ್ ಬಿಲ್ಟ್ ಓವರ್ ವಿಚ್ ಆಫ್ ದಿ ಫಾಲೋವಿಂಗ್ ರಿವರ್ಸ್. ಕರ್ನಾಟಕದ ಆಲಮಟ್ಟಿ ಆಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಕೃಷ್ಣ, ಪೆರಿಯಾರ್, ಕಾವೇರಿ, ಸಟ್ಲೇಜ್. ಯಾವುದು? ಆಬ್ವಿಯಸ್ಲಿ ಕೃಷ್ಣ. ಸರ್ ಇಷ್ಟೇನಾ? RRB ಕೇಳಿದ್ದಾರೆ ವಿಚ್ ಆಫ್ ದಿ ಫಾಲೋವಿಂಗ್ ಡ್ಯಾಮ್ಸ್ ಈಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಇರ್ತಕ್ಕಂತಹ ಡ್ಯಾಮ್ ಯಾವುದು? ಕಬಿನಿ. ಅದೇನೋ ಗೊತ್ತಿಲ್ಲ, ಕರ್ನಾಟಕದ ಮೇಲೆ ಅತ್ಯಂತ ಲವ್ ಅನ್ಸುತ್ತೆ ಅವರಿಗೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ವರ್ಗೂ ಕೂಡ. ಸೊ ಡ್ಯಾಮ್ ಮೇಲೆ ಪ್ರಶ್ನೆ ಕೇಳಿದ್ರು ಕೂಡ ಯೂಶಲಿ ಕರ್ನಾಟಕದ ಮೇಲೆ ಕೇಳ್ತಾ ಇರ್ತಾರೆ. SSC CHS ಅಲ್ಲಿ 2020 ಕೇಳಿದ್ರು ಲಿಂಗನಮಕ್ಕಿ ಅಣೆಕಟ್ಟು, ಲಿಂಗನಮಕ್ಕಿ ಡ್ಯಾಮ್ ಈಸ್ ಬಿಲ್ಡ್ ಅಕ್ರಾಸ್ ವಿಚ್ ಆಫ್ ದಿ ಫಾಲೋವಿಂಗ್ ರಿವರ್ಸ್. ಯಾರಾದ್ರೂ ಹೇಳ್ಬೋದಾ? ಲಿಂಗನಮಕ್ಕಿ ಅಣೆಕಟ್ಟು ಶರಾವತಿನ, ಕೃಷ್ಣನ? ಕಮೆಂಟ್ ಮಾಡಿ. ರೈಟ್, ಅರ್ಥ ಆಗ್ತದೆ? ಇದು ಇಲ್ಲಿ SSC ಅಲ್ಲಿ. NDA ಕ್ವಶನ್ ಪೇಪರ್ 2020 UPSC ಕಂಡಕ್ಟ್ ಮಾಡತಕ್ಕಂತಹ NDA ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು ಪ್ರಶ್ನೆ ಬಂದಿತ್ತು, ಕೃಷ್ಣರಾಜಸಾಗರ ಡ್ಯಾಮ್ ಅಥವಾ KRS ಡ್ಯಾಮ್ ಆರ್ ರಿಸರ್ವೈರ್ ಈಸ್ ಡೆವಲಪ್ಡ್ ಆನ್ ವಿಚ್ ರಿವರ್. ಕೃಷ್ಣ, ತುಂಗಭದ್ರಾ, ಗೋದಾವರಿ, ಕಾವೇರಿ. ಕಾವೇರಿ. ನೋಡ್ತಾ ಇದ್ರಲ್ಲ, ತುಂಗಭದ್ರಾ, ಶರಾವತಿ, ಲಿಂಗನಮಕ್ಕಿ, ಆಲ್ಮಟ್ಟಿ, ಕೆಲವು ಡ್ಯಾಮ್ಸ್ ಮೇಲೆ ಅವರು ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ನಾನು ಈ ಲಿಸ್ಟ್ ತೋರಿಸಿ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅಂತ ಯಾಕೆ ಹೇಳಿದೆ? ಫಾರ್ ದಿ ಸೇಮ್ ರೀಸನ್. ಯಾಕೆ? ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2020 ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಸೇಮ್ ಕ್ವಶನ್ ಬಂದಿತ್ತು, ಅಂದ್ರೆ ಸಿಮಿಲರ್ ಕ್ವಶನ್. ನವಿಲು ತೀರ್ಥ ಯಾವ ಒಂದು ನದಿಗೆ ಅಥವಾ ಯಾವ ಒಂದು ಸ್ಥಳದಲ್ಲಿ ಕಂಡು ಬರುತ್ತೆ? ಮಲಪ್ರಭಾನ, ಘಟಪ್ರಭಾನ, ಮಾರ್ಕಂಡಯ್ಯನ ಅಥವಾ ಹಿರಣ್ಯಕೇಶಿನ? ರೈಟ್, ಮಲಪ್ರಭಾ ಅಲ್ವಾ? ನೆಕ್ಸ್ಟ್, ಇದು ನಮ್ಮ ಯಾವುದು ಇದು ಉತ್ತರಾಖಂಡ್ ಅನ್ಸುತ್ತೆ. 2019 ಒಂದು ಕ್ವಶನ್ ಪೇಪರ್ ಕೂಡ ಇದೇ ಬಂದಿತ್ತು, ಸಿಮಿಲರ್ ಕ್ವಶನ್ ಡ್ಯಾಮ್ ಮೇಲೆ. ಕಾಡ್ರಾ ಅಥವಾ ಕಾದ್ರಾ ಡ್ಯಾಮ್ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್. ಕಾದ್ರಾ ಡ್ಯಾಮ್ ಯಾವ್ದ್ರ ಮೇಲೆ ಇದೆ, ಎಲ್ಲಿ ಕಂಡು ಬರುತ್ತೆ? ಕರ್ನಾಟಕದಲ್ಲಿ. ಸೊ ಈವನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಕರ್ನಾಟಕದ ಡ್ಯಾಮ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ, ಯೂಶಲಿ ಸದರ್ನ್ ಸ್ಟೇಟ್ಸ್ ಇಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ರೈಟ್, ಅಷ್ಟೇನಾ? ಇಲ್ಲ ನೋಡಿ, ಒನ್ಸ್ ಅಗೇನ್ KSRP SI 2022 ಪ್ರಶ್ನೆ ಪತ್ರಿಕೆಯಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಮೇಲೆ ಹಿಂದೆ ಲಿಂಗನಮಕ್ಕಿ ಬಂದಿತ್ತು, ಮತ್ತೆ ಲಿಂಗನಮಕ್ಕಿ ಮೇಲೆ ಪ್ರಶ್ನೆ ಇದೆ, ಶರಾವತಿ ರಿವರ್. ನೆಕ್ಸ್ಟ್ 2021 ಪೊಲೀಸ್ ಕಾನ್ಸ್ಟೇಬಲ್ ಲಿಂಗನಮಕ್ಕಿ ಕ್ವಶನ್ ಒನ್ಸ್ ಅಗೇನ್ ರಿಪೀಟ್, 3 ಸಲ ರಿಪೀಟ್ ಆಯ್ತು ಈಗ. ಮೇಕೆದಾಟು ಡ್ಯಾಮ್ ಇಸ್ ಪ್ರಪೋಸ್ಡ್ ಟು ಬಿ ಬಿಲ್ಟ್ ಬೈ ವಿಚ್ ಸ್ಟೇಟ್ ಅಂಡ್ ಅಕ್ರಾಸ್ ವಿಚ್ ರಿವರ್? ಬೈ ಕರ್ನಾಟಕ ಅಕ್ರಾಸ್ ಕಾವೇರಿ ರಿವರ್ ಅಲ್ವಾ? ನೆಕ್ಸ್ಟ್ RPF SI ಕ್ವಶನ್ ಪೇಪರ್, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ SI ಕ್ವಶನ್ ಪೇಪರ್ ಅಲ್ಲಿ ತುಂಗಭದ್ರಾ ಡ್ಯಾಮ್ ಇಸ್ ಸಿಚುವೇಟೆಡ್ ಇನ್ ವಿಚ್ ಸ್ಟೇಟ್? ಕರ್ನಾಟಕ. ವಿಚ್ ಆಫ್ ದಿ ಫಾಲೋವಿಂಗ್ ಡ್ಯಾಮ್ಸ್ ಇಸ್ ನಾಟ್ ಬಿಲ್ಟ್ ಅಕ್ರಾಸ್ ದಿ ರಿವರ್ ಕಾವೇರಿ? ಮೈಥಾನ್, ಮೆಟ್ಟೂರ್, ಕಲ್ಲಾಣಿ ಅಂಡ್ ಕೃಷ್ಣರಾಜಸಾಗರ್. ಇಲ್ಲಿ ಮೈಥಾನ್ ಅನ್ನೋದು ರಾಂಗ್ ಆನ್ಸರ್. ಯಾಕಂದ್ರೆ ಇದೇ ಯಾವುದು ಒಂದು ಕಾವೇರಿ ನದಿ ಮೇಲೆ ನಿಮ್ಗೆ ಕೃಷ್ಣರಾಜಸಾಗರ್ ಡ್ಯಾಮು ಸಿಗುತ್ತೆ, ಮುಂದೆ ತಮಿಳುನಾಡಲ್ಲಿ ಮೆಟ್ಟೂರ್ ಡ್ಯಾಮ್ ಕೂಡ ಸಿಗುತ್ತೆ, ನೆಕ್ಸ್ಟ್ ಕಲ್ಲನೈ ಡ್ಯಾಮ್ ಕೂಡ ಸಿಗುತ್ತೆ. ಆದರೆ ಮೈಥಾನ್ ಅನ್ನೋದು ಜಾರ್ಖಂಡ್ ಅಲ್ಲಿ ಕಂಡು ಬರ್ತಕ್ಕಂತಹ ಒಂದು ಡ್ಯಾಮ್ ಆಗಿರುತ್ತೆ, ದಾಮೋದರ್ ನದಿಗೆ ಅನ್ಸುತ್ತೆ. ರೈಟ್, ನೆಕ್ಸ್ಟ್ ಕೇಳಿದ್ರು ಮ್ಯಾಚ್ ದಿ ಫಾಲೋವಿಂಗ್, ವಿಚ್ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಆಲ್ಮಟ್ಟಿ ಡ್ಯಾಮು ನಮಗೆ ಗೊತ್ತು ಕರ್ನಾಟಕದಲ್ಲಿದೆ. ಸೊ 1C ಎಲ್ಲಿದೆ? 1C ಓನ್ಲಿ ಸೆಕೆಂಡ್ ಆಪ್ಷನ್. ಸೊ ಇನ್ನು ಮಿಕ್ಕಿರ್ತಕ್ಕಂಥ 3 ಆಪ್ಷನ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಸರು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ್ದು ಗೊತ್ತೋ ಅದ್ರ ಬೇಸಿಸ್ ಮೇಲೆ ಚೂಸ್ ಮಾಡಿ, ವಿಲ್ ಗೆಟ್ ದಿ ರೈಟ್ ಆನ್ಸರ್. ರೈಟ್, ಇದನ್ನೇ ಎಲಿಮಿನೇಷನ್ ಟೆಕ್ನಿಕ್ ಅನ್ನೋದು. ಅರ್ಥ ಆಗ್ತದೆಯಲ್ಲ? ನೆಕ್ಸ್ಟ್ ಸಿಮಿಲರ್ ಮ್ಯಾಚ್ ದಿ ಫಾಲೋವಿಂಗ್, ಹಿಮಾಚಲ್ ಪ್ರದೇಶ್ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು 2023 ಇಲ್ಲಿ ನೋಡಿ ಇಷ್ಟಿದಾವೆ. ಇದ್ರಲ್ಲಿ ನಿಮ್ಗೆ ಲಿಂಗನಮಕ್ಕಿ ಮಾತ್ರ ಗೊತ್ತಾಗುತ್ತೆ ಅನ್ಕೊಳ್ಳಿ. ಲಿಂಗನಮಕ್ಕಿ ಒನ್ಸ್ ಅಗೇನ್ ಶರಾವತಿ. ನೋಡ್ತಾ ಇದೀರಾ, ಲಿಂಗನಮಕ್ಕಿ ಶರಾವತಿ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಎಸ್ ಸರ್ ನೋ. ಸೊ ಲಿಂಗನಮಕ್ಕಿ ಶರಾವತಿ ಅಂದ್ರೆ D2 ಎಲ್ಲಿದೆ?
ಒಂದೇ ಒಂದು ಆನ್ಸರ್ ಇದೆ. ಇನ್ ಮಿಕ್ಕಿರ್ತಕ್ಕಂತಹ ರಿವರ್ಸು ಡ್ಯಾಮ್ಸು ನೀವು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ ಲೀಸ್ಟ್ ಬೇಸ್ಡ್ ಆನ್ ವಾಟ್ ಎವರ್ ಇನ್ಫಾರ್ಮೇಶನ್ ಯು ಹ್ಯಾವ್ ಗಾಟ್, ನಿಮ್ಗೆ ಗೊತ್ತಿರ್ತಕ್ಕಂತಹ ಇನ್ಫಾರ್ಮೇಶನ್ ಆಧಾರದ ಮೇಲೆ ವಿಲ್ ಯು ನಾಟ್ ಏಬಲ್ ಟು ಆನ್ಸರ್? ಎಸ್, ಅಬ್ಸಲ್ಯೂಟ್ಲಿ. ನೆಕ್ಸ್ಟ್ ನೋಡಿ, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದ್ರು. ತುಂಗಾ, ಕೃಷ್ಣ, ಶರಾವತಿ ಇದೆ. ಇಲ್ಲಿ ನಿಮ್ಗೆ ಏನೇನು ಗೊತ್ತು? ಶರಾವತಿ ಏನು ಗೊತ್ತು? ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಗೊತ್ತು. ಕೃಷ್ಣ ಏನು ಗೊತ್ತು? ಮಹಾಬಲೇಶ್ವರದಲ್ಲಿ ಉದಯ ಆಗುತ್ತೆ ಅಂತ ಗೊತ್ತು, ರೈಟ್? ಸೊ ಹಾಗಾಗಿ ಜಸ್ಟ್ ಇವೆರಡನ್ನ ಫಸ್ಟ್ ಮ್ಯಾಚ್ ಮಾಡಿ. ಶರಾವತಿ ಏನ್ ಗೊತ್ತಾಯ್ತು ನಿಮ್ಗೆ? ವೆಸ್ಟ್ ಫ್ಲೋಯಿಂಗ್ ರಿವರು. ಕೃಷ್ಣಾ ರಿವರು ಮಹಾಬಲೇಶ್ವರ. 2C ಎಲ್ಲಿದೆ? 2C ಇರ್ತಕ್ಕಂಥ ಆಪ್ಷನ್ 3 ಮತ್ತೆ 4 ಅಲ್ಲಿದೆ. ಸೊ ಹಂಗಾಗಿ ಇಲ್ಲಿ 1D ಅಂತ ಆಲ್ರೆಡಿ ಅವ್ರು ಮ್ಯಾಚ್ ಮಾಡಿದ್ದಾರೆ. 2C ಅಂತ ಗೊತ್ತಾಯ್ತು. 3 ಶರಾವತಿ ವೆಸ್ಟ್ ಫ್ಲೋಯಿಂಗ್ ರಿವರ್, 3A ಆಗಬೇಕು. ಸೊ ಬರ್ತಾ ಇರತಕ್ಕಂತಹ ಆನ್ಸರ್ ಯಾವುದು? ಆಪ್ಷನ್ 3. ದಿಸ್ ಈಸ್ ಎಲಿಮಿನೇಷನ್ ಟೆಕ್ನಿಕ್. ನಿಮಗೆ ಮಲಪ್ರಭಾ ನದಿ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಕನ್ಫ್ಯೂಸ್ ಆದ್ರೂ ಕೂಡ ಜಸ್ಟ್ ಬೇಸ್ಡ್ ಆನ್ 2 and 3 ಯು ಕ್ಯಾನ್ ಎಲಿಮಿನೇಟ್ ದಿ ರಾಂಗ್ ಆನ್ಸರ್. ಅರ್ಥ ಆಗ್ತದೆಯಾ? ಒನ್ಸ್ ಅಗೇನ್ NTPC 2016 ಕ್ವಶನ್ ಪೇಪರ್ ಅಲ್ಲಿ ಆಲ್ಮಟ್ಟಿ ಡ್ಯಾಮ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಸ್ಟಾರ್ಟಿಂಗ್ ಫಸ್ಟ್ ಕ್ವಶನ್ ನೋಡಿದ್ವಿ, RRB ಅಲ್ಲಿ ಕೇಳಿದ್ರು ಆಲ್ಮಟ್ಟಿ ಡ್ಯಾಮ್ ಮೇಲೆ, ಸಾರಿ SSC ಅಲ್ಲಿ. ಒನ್ಸ್ ಅಗೇನ್ ಸೇಮ್ ಕ್ವಶನ್. ನೆಕ್ಸ್ಟ್ ಇಲ್ಲಿ ನೋಡಿ, ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್. ಇಲ್ಲೂ ಕೂಡ ಮ್ಯಾಚ್ ಮಾಡಿ ಅಂತ ಕೇಳಿದ್ದಾರೆ. ಸಾರಿ, ಇದು UPSC ಕ್ವಶನ್ ಪೇಪರು. ಇಲ್ಲಿ ಯಾವುದು ರಾಂಗ್ ಆಗಿ ಮ್ಯಾಚ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದು ರಾಂಗ್ ಆಗಿ ಮ್ಯಾಚ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಒಂದು ಲೆವೆಲ್ಗೆ ಡಿಫಿಕಲ್ಟಿ ಜಾಸ್ತಿ ಆಗಿರುತ್ತೆ, ಹೌದಾ? ಅಷ್ಟು ಈಸಿ ಅಲ್ಲ ಇದು ಕಂಪೇರ್ ಟು SSC, ಆಮೇಲೆ ಕಂಪೇರ್ ಟು RRB, ಕಂಪೇರ್ ಟು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸು. ಈ ರೀತಿಯಾದಂತಹ ಪ್ರಶ್ನೆಗಳು ಸ್ವಲ್ಪ ಸಹಜವಾಗಿ ಡಿಫಿಕಲ್ಟ್ ಆಗಿರಲೇಬೇಕು, ಬಿಕಾಸ್ ದಿಸ್ ಈಸ್ UPSC ಕ್ವಶನ್ ಪೇಪರ್. ಆದ್ರೆ ಇಲ್ಲೂ ಕೂಡ ನೀವು ಒನ್ಸ್ ಅಗೇನ್ ಕೆಲವೊಂದಿಷ್ಟು ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಅಪ್ಲೈ ಮಾಡಬಹುದು. ಸರ್ ಹೆಲ್ಪ್ ಆಗುತ್ತಾ? 100% ಹೆಲ್ಪ್ ಆಗದೆ ಇರಬಹುದು. ಎಲಿಮಿನೇಷನ್ ಅಂದ್ರೇನೆ ಅದು 100% ವರ್ಕ್ ಆದ್ರೆ ಅದು ನಾಲೆಜ್ ಅಂತ ಕರ್ಸ್ಕೊಳ್ಳುತ್ತೆ. ಎಲಿಮಿನೇಷನ್ ಟೆಕ್ನಿಕ್ ಅಥವಾ ಟ್ರಿಕ್ ಅಂತ ಯಾವಾಗ ಕರ್ಸ್ಕೊಳ್ಳುತ್ತೆ? ಸಾಧ್ಯವಾದಷ್ಟು ರಾಂಗ್ ಆನ್ಸರ್ಸ್ಗಳನ್ನ ಎಲಿಮಿನೇಟ್ ಮಾಡುವಂತಹ ಪ್ರಕ್ರಿಯೆಯನ್ನ ನಾವು ಎಲಿಮಿನೇಷನ್ ಟೆಕ್ನಿಕ್ ಅಂತ ಕರೀಬಹುದು. ಫಾರ್ ಎಕ್ಸಾಂಪಲ್, ಘಟಪ್ರಭಾ ತೆಲಂಗಾಣ ತಪ್ಪಾಗಿದೆ. ಇಟ್ಸ್ ನಾಟ್ ಇನ್ ತೆಲಂಗಾಣ. ಘಟಪ್ರಭಾ ಎಲ್ಲಿ ಬರುತ್ತೆ? ಕಮೆಂಟ್ ಮಾಡಿ. ಗಾಂಧಿ ಸಾಗರ್ ಮಧ್ಯಪ್ರದೇಶ ಕರೆಕ್ಟ್ ಆಗಿದೆ. ಇಂದಿರಾ ಸಾಗರ್ ಇದು ಕೂಡ ತಪ್ಪಾಗಿದೆ. ಇಂದಿರಾ ಸಾಗರ್ ರಿಸರ್ವರ್ ಬಂದ್ಬಿಟ್ಟು ಮಧ್ಯಪ್ರದೇಶಲ್ಲಿದೆ. ಮೈಥಾನ್, ಹಿಂದಿನ ಪ್ರಶ್ನೆ ಹೇಳಿದೆ ನಾನು, ಮೈಥಾನ್ ಯಾವುದೋ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳಿದ್ರು, ಅದೆಲ್ಲಿ ಬರುತ್ತೆ ನಿಮಗೆ? ಜಾರ್ಖಂಡ್ ಅಲ್ಲಿ ಬರುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಮ್ಯಾಚ್ ಆಗಿದೆ. ಸೊ ಒಟ್ಟಿನಲ್ಲಿ 3 pairs ಆರ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಆನ್ಸರ್ ಈಸ್ ಸಿ. ಸರ್ ಏನ್ ಗೊತ್ತಾಯ್ತು ಸರ್ ಇದರಲ್ಲಿ? ಗಾಂಧಿ ಸಾಗರು, ಇಂದಿರಾ ಸಾಗರು ಮತ್ತೆ ಮೈಥಾನ್ ಇವೆಲ್ಲ ಪದೇ ಪದೇ ರಿಪೀಟಿಂಗ್ ಥೀಮ್ಸ್. ಮೈಥಾನ್ ಹಿಂದೆ ಕೇಳಿದ್ರು, ನಮ್ಮ ಕರ್ನಾಟಕದ ಒಂದು ಪರೀಕ್ಷೆಯಲ್ಲಿ ಕೇಳಿದ್ರು, ಅದನ್ನು ಕೂಡ ಸ್ಕ್ರೀನ್ ಶಾಟ್ ತೋರಿಸ್ತೆ. ಸೊ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಯಾಕೆ ಇಂಪಾರ್ಟೆಂಟ್ ಅಂತ ಇದಕ್ಕೆ ಇದೇ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇರೋದು ನಾನು, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಲ್ಮಟ್ಟಿ ಡ್ಯಾಮ್. ಒನ್ಸ್ ಅಗೇನ್ ಅದು ಇದು ನಾನು ಆಗ್ಲಿ ತೋರಿಸಿದೆ ಅನ್ಸುತ್ತೆ. ನರ್ಸರಿ ಅಸಿಸ್ಟೆಂಟ್ ಟೀಚರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು ಆಲ್ಮಟ್ಟಿ ಡ್ಯಾಮ್. ನೆಕ್ಸ್ಟ್ ಮೆಟ್ಟೂರ್ ಡ್ಯಾಮ್ ಇಸ್ ಬಿಲ್ಟ್ ಆನ್ ವಿಚ್ ರಿವರ್? SSC GD 2019 ಕ್ವಶನ್ ಪೇಪರು. ಈಗ ತಾನೇ ಹೇಳಿದೆ, ಮೆಟ್ಟೂರ್ ರಿವರು ಕಾವೇರಿ ರಿವರು ತಮಿಳ್ನಾಡಲ್ಲಿ ಇದೆ ಅಂತ. ಬಿಕಾಸ್ ಕೃಷ್ಣರಾಜ ಸಾಗರ್ ಆದ್ಮೇಲೆ ನೆಕ್ಸ್ಟ್ ಮೆಟ್ಟೂರ್ ಡ್ಯಾಮ್ ಬರುತ್ತೆ, ಎಲ್ಲಿ? ತಮಿಳ್ನಾಡಲ್ಲಿ. ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್. ಒನ್ಸ್ ಅಗೇನ್ ಮೆಟ್ಟೂರ್ ಡ್ಯಾಮು, ಆಲಮಟ್ಟಿ, ಗಾಂಧಿ ಸಾಗರು, ಸರ್ದಾರ್ ಸರೋವರ್ ಎಲ್ಲ ಅಲ್ಲೇ ಬಂದು ಕುತ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬರೀ ಬುಕ್ಸ್ ಅನ್ನ ಓದಿ, ಬರೀ ನಾವು ಮ್ಯಾಗಝಿನ್ಸ್ ಅನ್ನ ಓದಿ ಪಾಸ್ ಆಗ್ತೀವಿ ಅಂದ್ರೆ ಶುದ್ಧ ಸುಳ್ಳು. ಯು ಗಾಟ್ ಟು ಹ್ಯಾವ್ ದಿ ರೈಟ್ ಅಪ್ರೋಚ್. ನಿಮ್ಮ ಒಂದು ಪಯಣಕ್ಕೆ ನೀವೇ ರಾಜರು. ನಿಮ್ಮದೇ ಆದಂತಹ ಸ್ವಂತ ದಾರಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಮೆಂಟರ್ಸು, ಟೀಚರ್ಸು, ಗೈಡು ಎಷ್ಟೇ ಆದ್ರೂ ಕೂಡ ನಿಮ್ಮ ಬೆನ್ನ ಹಿಂದೆ ಇರ್ತಾರೆ. ನೀವು ಮುಂದೆ ಹೋಗ್ಲೇಬೇಕು. ಯಾರಾದ್ರೂ ನಾನು ನಿಮ್ಮನ್ನ ಲೀಡ್ ಮಾಡ್ತೀನಿ, ಕೈ ಹಿಡಿದು ನಿಮ್ಮ ಮುಂದೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ತಪ್ಪು. ಆ ಮನುಷ್ಯ ಎಡುವುದ್ರೆ ನೀವು ಎಡುತ್ತೀರಾ. ಹಾಗಾಗಿ ಯು ಬಿ ದ ಲೀಡರ್. ನಿಮ್ಗೆ ಎಲ್ಲೆಲ್ಲಿ ಡೌಟ್ ಆಗುತ್ತೋ ಹಿಂತಿರುಗಿ ನಿಮ್ಮ ಮಾರ್ಗದರ್ಶಕ ಅಥವಾ ಮೆಂಟರ್ ಯಾರು ಇರ್ತಾರೆ ಅವ್ರ ಹತ್ರ ನೀವು ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಮ್ಯಾಚ್ ಮಾಡಿ. ಇದು KPSC 2017 ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು. ಕಾವೇರಿ ಮೆಟ್ಟೂರ್ ಬರುತ್ತೆ. A2 ಎಲ್ಲೆಲ್ಲಿದೆ? A2 ಇರ್ತಕ್ಕಂಥ ಆಪ್ಷನ್ 2 ಮತ್ತೆ 3, 1, 4 ಎಲಿಮಿನೇಟ್ ಆಯ್ತು. ಇಲ್ಲಿ B ನೋಡಕ್ ಹೋಗ್ಬಿಡಿ, ಯಾಕಂದ್ರೆ B 1 ಅಂತ ಕೊಟ್ಬಿಟ್ಟಿದ್ದಾನೆ. ನೀವು ನೋಡ್ಬೇಕಾಗಿರೋದು C ಮತ್ತು D. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ AB ಕೊಟ್ಟಿದ್ದಾನೆ, C ಮತ್ತು D ಅನ್ನ ಮಾತ್ರ ನೋಡ್ಬೇಕು ನೀವು. ಸೊ ಈಗ ಇದಕ್ಕೆ ಸರಿಯಾದ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಇಸ್ ಇಟ್ 2 ಆರ್ ಇಸ್ ಇಟ್ 3? ನೋಡೋಣ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ. SSC JEE ಕ್ವಶನ್ ಪೇಪರ್ 2019. ವಿಚ್ ಡ್ಯಾಮ್ ಇಸ್ ಲೊಕೇಟೆಡ್ ಓವರ್ ದಿ ಕಾವೇರಿ ರಿವರ್ ಇನ್ ತಮಿಳ್ನಾಡು?
ಮೆಟ್ಟೂರು, ಸೇಮ್ ಥಿಂಗ್ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಅದನ್ನ ಬಿಟ್ಟು ನೀವೇನ್ ಮಾಡ್ತೀರಾ, ತುಂಬಾ ಸೀರಿಯಸ್ ಆಗಿರ್ತಕ್ಕಂಥ ಆಸ್ಪಿರೆಂಟ್ ಯಾರೋ ಒಬ್ರು ಹೇಳ್ತಾರೆ ಡ್ಯಾಮ್ಸ್ ಇಂಪಾರ್ಟೆಂಟ್, ಡ್ಯಾಮ್ಸ್ ಕ್ವಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಟಾಕಿ ಒಂದು ದೊಡ್ಡ ಬುಕ್ ಪೆನ್ನು ಬೇರೆ ಬೇರೆ ರೈನ್ಬೋ ಕಲರ್ ಸ್ಕೆಚ್ ಪೆನ್ ತಗೊಂಡು ಕುತ್ಕೊಂಡ್ಬಿಡ್ತಾರೆ ಮ್ಯಾಪ್ ಇಟ್ಕೊಂಡು. ತಮಿಳ್ನಾಡಲ್ಲಿ ಹೌದು ಯಾವ್ಯಾವ ಡ್ಯಾಮ್ ಬರುತ್ತೆ, ಅಲ್ಲಿ ಯಾವ್ದು ಬರುತ್ತೆ, ಇಲ್ಲಿ ಯಾವ್ದು ಬರುತ್ತೆ, ಅದ್ರ ಯಾವ ನದಿ ಮೇಲಿದೆ, ಅದ್ರ ಉದ್ದ ಎಷ್ಟು, ಅದ್ರ ಆಳ ಎಷ್ಟು. ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಪ್ರಶ್ನೆನ ಆ ರೀತಿ ಕೇಳ್ತಾ ಇಲ್ಲ ಅವನು. ರೈಟ್. ಒನ್ಸ್ ಅಗೇನ್ ಲಿಂಗನಮಕ್ಕಿ, ರೈಟ್, ಯಾವ್ದ್ರಲ್ಲಿ SSC CHSL 2020 ಕ್ವಶನ್ ಪೇಪರ್ ಅಲ್ಲಿ. ನೆಕ್ಸ್ಟ್ ಕೃಷ್ಣರಾಜಸಾಗರ ಡ್ಯಾಮ್, ಇದನ್ನ ಡೆವಲಪ್ ಮಾಡಿದವ್ರು ಯಾರು? ಇಸ್ ಡೆವಲಪ್ಡ್ ಆನ್ ವಿಚ್ ರಿವರ್? NDA ಯಾವುದು? ಕಾವೇರಿ. ಅರ್ಥ ಆಗ್ತದೆಯಾ ಯಾವ ರೀತಿ ಪ್ರಶ್ನೆ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು? ಸೊ ಕಪ್ಪದ ಗುಡ್ಡದ ಬಗ್ಗೆ ಹೇಳಿದೆ ನಿಮ್ಗೆ. ನೆಕ್ಸ್ಟ್ ಜಲಾಶಯಗಳ ನೀರಿನ ಮಟ್ಟದ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಇಲ್ಲಿ ಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ದಾರೆ, ಮತ್ತೆ ಮುಖ್ಯಮಂತ್ರಿ ಎದುರು ಮಂಡಿಯೂರಿ ಮೀಸಲಾತಿ ಕೇಳಿಲ್ಲ. ಇವ್ರು ಯಾರು ಸ್ವಾಮೀಜಿ? ನಮಗೆ ಪರೀಕ್ಷಾ ದೃಷ್ಟಿಯಿಂದ ಅವಶ್ಯಕತೆ ಇಲ್ಲ, ಜಸ್ಟ್ ಫಾರ್ ದಿ ಸೇಕ್ ಆಫ್ ಜನರಲ್ ನಾಲೆಜ್ ನೀವು ಅವ್ರ ಹೆಸರನ್ನ ತಿಳ್ಕೊಳ್ಳಿ. ಬಟ್ ಪರೀಕ್ಷೆಯಲ್ಲಿ ಕೇಳ್ತಾರ? ಇಲ್ಲ. ನಮ್ಗೇನ್ ಬೇಕಿಲ್ಲಿ? ಮೀಸಲಾತಿ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ಏನು ಪಂಚಮಸಾಲಿ ಅವರಿಗೆ 2A ಮೀಸಲಾತಿ ಕೊಡಲ್ಲ ಅಂತ ಈಗಿನ ರಾಜ್ಯ ಸರ್ಕಾರ ಹೇಳಿದೆ ಅಂತೆ. ಸೊ ಹಾಗಾಗಿ ಮಂಡಿಯೂರಿ ಕೇಳಲ್ಲ, ನಾವು ಕೇಳೋ ರೀತಿಯಲ್ಲಿ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ರೈಟ್, ಮೃತ್ಯುಂಜಯ ಸ್ವಾಮೀಜಿ ಅವ್ರು ಹೇಳಿದ್ದಾರೆ. ಸೊ ನಮ್ಗೆ ಈ ಆಂಗಲ್ ಇಂದ ನೋಡಿದಾಗ ಏನೇನ್ ಬೇಕಾಗ್ಬೋದು? 1 ಸೆಕೆಂಡ್. ಇದ್ರ ಮೇಲೆ ಎಸ್, ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ? ಅರ್ಥ ಆಗ್ತದಲ್ಲ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು? ನೀವು ಓದ್ಬೇಕಾಗಿರೋದು ಇದೇ ರೀತಿ. ಕಪ್ಪದ ಗುಡ್ಡ ಆಯ್ತು. ಮತ್ತೆ ಮುಖ್ಯಮಂತ್ರಿ ಎದುರು ಮಂಡಿಯೂರಿ ಮೀಸಲಾತಿಯನ್ನ ಕೇಳಲಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನ್ ಬೇಕು ಪರೀಕ್ಷಾ ದೃಷ್ಟಿಯಿಂದ? ವಾಟ್ ಯು ಮೀನ್ ಬೈ ರಿಸರ್ವೇಶನ್? ಭಾರತ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಯಾವ ಯಾವ ಪಂಗಡಗಳಿಗೆ ಅಥವಾ ಯಾರ್ಯಾರಿಗೆ ಮೀಸಲಾತಿ ಇತ್ತು, ನಂತರ OBC ಅವರಿಗೆ ಯಾವಾಗ ಸಿಕ್ತು, ಮತ್ತೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಯಾವಾಗ ಸಿಕ್ತು, ಈ ಸ್ಥಾನಮಾನ ಯಾವಾಗ ಸಿಕ್ತು, EWS ರಿಸರ್ವೇಶನ್ ಯಾವಾಗ ಸಿಕ್ತು, ಆಮೇಲೆ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಫಸ್ಟ್ ಕಮಿಷನ್ ಯಾವಾಗ ಬಂತು, ಸೆಕೆಂಡ್ ಕಮಿಷನ್ ಯಾವಾಗ ಬಂತು, ಈ ರೀತಿ ಕೆಲವೊಂದಿಷ್ಟು ಸಂಗತಿಗಳು ಬೇಕು. ಮಂಡಲ್ ಕಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ, 50% ರಿಸರ್ವೇಶನ್ ಯಾವಾಗ ವೈಲೇಟ್ ಆಯಿತು, 2019ರಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಯಾವ ರೀತಿ ಅಪ್ಹೆಲ್ಡ್ ಮಾಡ್ತು. ಅರ್ಥ ಆಗ್ತಿದೆಯಾ? ಯಾವುದನ್ನು ಕೂಡ ನ್ಯೂಸ್ ಪೇಪರ್ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರಾ? ನೋ. ಸೊ ನಮಗೇನ್ ಗೊತ್ತು? ಈ ಆರ್ಟಿಕಲ್ ಅಷ್ಟೇ ಗೊತ್ತು. ಸೊ ನಾವೇನ್ ಮಾಡ್ಬೇಕು? ಜಸ್ಟ್ ಇದ್ರ ಮೇಲೆ ರಿಸರ್ವೇಶನ್ ಇನ್ ಪ್ರಮೋಷನ್ಸ್, SSC 2024 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ರಿಸರ್ವೇಶನ್ ಮೇಲೆ ಪ್ರಶ್ನೆ ಕೇಳಿದ್ರು. ಮೀಸಲಾತ್ ಅಂದ್ರೆ ರಿಸರ್ವೇಶನ್. ರಿಸರ್ವೇಶನ್ ಇನ್ ಪ್ರಮೋಷನ್ ಕಮ್ಸ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಪ್ರಮೋಷನ್ಸ್ ಅಲ್ಲಿ ಮೀಸಲಾತಿ ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಸ್ಟ್ರೇಟ್ ಅವೇ ಆರ್ಟಿಕಲ್ 16 ಕ್ಲಾಸ್ 4A SSC ಅಲ್ಲಿ ಕೇಳಿರುವಂತಹ ಕ್ವಶನ್ ಪೇಪರ್. ನೆಕ್ಸ್ಟ್, ದಿ ಕಾನ್ಸೆಪ್ಟ್ ಆಫ್ ರಿಸರ್ವೇಶನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ ದಿ ಹೌಸ್ ಆಫ್ ದಿ ಪೀಪಲ್ ಈಸ್ ಹೈಲೈಟೆಡ್ ಇನ್ ಆರ್ಟಿಕಲ್ ಡ್ಯಾಶ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂದ್ರೆ ಯಾವುದು? ಹೌಸ್ ಆಫ್ ಪೀಪಲ್ ಅಂದ್ರೆ ಲೋಕಸಭೆಯಲ್ಲಿ, ಹೌಸ್ ಆಫ್ ಸ್ಟೇಟ್ಸ್ ಅಂದ್ರೆ ರಾಜ್ಯಸಭೆ, ಹೌಸ್ ಆಫ್ ಪೀಪಲ್ ಅಂದ್ರೆ ಲೋಕಸಭೆಯಲ್ಲಿ ಯಾರಿಗೆ? ಶೆಡ್ಯೂಲ್ಡ್ ಕಾಸ್ಟ್ ಅಥವಾ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ ಯಾವ ವಿಧಿ ಮಾತನಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾಟ್ ಆರ್ಟಿಕಲ್ 30, ಆರ್ಟಿಕಲ್ 330 ಅಲ್ವಾ? ಅಷ್ಟೇ. CTET ಪೇಪರು, CTET ಪೇಪರು ಇದು 2021ರಲ್ಲಿ ಕೇಳಿದ್ರು. ದಿ ಇಂಡಿಯನ್ ಪಾರ್ಲಿಮೆಂಟ್ ಹ್ಯಾಡ್ ರಿಸರ್ವೇಶನ್ಸ್ ಫ್ರಮ್ 1952 to 2019 ಫಾರ್ ವಿಚ್ ಆಫ್ ದಿ ಫಾಲೋವಿಂಗ್? 1952ರಿಂದ 2019ರವರೆಗೆ ಈ ಕೆಳಗಿನ ಯಾವ ಗುಂಪುಗಳಿಗೆ ಮೀಸಲಾತಿಯನ್ನ ನೀಡಲಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ 2019ಕ್ಕೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಥವಾ ವುಮೆನ್ ರಿಸರ್ವೇಶನ್ ಬಿಲ್ ಬಂತು. ಅದಕ್ಕಿಂತ ಮುಂಚೆ ವುಮೆನ್ಗೆ ರಿಸರ್ವೇಶನ್ ಇರಲಿಲ್ಲ. 2019ರವರೆಗೂ ಶೆಡ್ಯೂಲ್ಡ್ ಕಾಸ್ಟ್, ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಇವ್ರಿಗೆ ಮಾತ್ರ ಏನಿತ್ತು? ಒಂದು ರಿಸರ್ವೇಶನ್ ಇತ್ತು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಆನ್ಸರ್ ಯಾವುದು? A, B ಮತ್ತೆ C.
ಆಪ್ಷನ್ ಸಾರಿ ಎ ಬಿ ಮತ್ತೆ ಡಿ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, which articles have been inserted to provide reservations for economically weaker sections in 2019? 2019ರಲ್ಲಿ ಸಾರಿ ನಾರಿ ಶಕ್ತಿ ವಂದನಾ ಅಧಿನಿಯಂ 2019ರಲ್ಲಿ ಬಂದಿಲ್ಲ, ರೀಸೆಂಟ್ ಆಗಿ ಬಂತು. 2019ರಲ್ಲಿ ಬಂದದ್ದು EWS, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್. ಸೊ ಇದು ಭಾರತ ಸಂವಿಧಾನದಲ್ಲಿ 2 ಆರ್ಟಿಕಲ್ ಅನ್ನ ಇನ್ಸರ್ಟ್ ಮಾಡ್ತು. ಒಂದು ಆರ್ಟಿಕಲ್ 15 ಕ್ಲಾಸ್ 6 ಮತ್ತೊಂದು ಆರ್ಟಿಕಲ್ 16 ಕ್ಲಾಸ್ 6. ಗೆಟಿಂಗ್ ಎಲ್ಲ ಇಲ್ಲೇ ಇದಾವೆ. ನೆಕ್ಸ್ಟ್ ನ್ಯೂಸ್ ಪೇಪರ್ ನೋಡಿ, ಸೆಕೆಂಡ್ ಪೇಪರ್ ಎಷ್ಟು ಮುಗಿತಾ? 80ರಷ್ಟು ಕಮಿಷನ್ ವ್ಯವಹಾರ. ಇದೆಲ್ಲ ಬೇಕಾ? ಬಿಜೆಪಿ ಮುಖಂಡರ ವಿರುದ್ಧ FIR, ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನಲ್ಲಿ ಬೆಂಕಿ ಹೊತ್ತಿಕೊಂಡಿದೆ, ಬೇಡ. ನಮ್ಮ ಹೊಟ್ಟೆಲೆ ಬೆಂಕಿ ಬೀಳ್ತಾ ಇದೆ, ಟೈಮ್ ಟು ಟೈಮ್ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಬೇಡ. ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಥಳಿತ, ಬೇಡ. ಹಸುವಿನ ಕೆಚ್ಚಲು ಕೊಯ್ದ ಆರೋಪ, ವಿಕೃತ ಮನೋಭಾವದವರು, ಅವ್ರನ್ನ ಖಂಡಿಸ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು, ಬಟ್ ಎಕ್ಸಾಮ್ ದೃಷ್ಟಿಯಿಂದ ಬೇಡ. ಸೊ ನೆಕ್ಸ್ಟ್ ಪೇಜ್ ಬನ್ನಿ. ಕಾನೂನು ಮೂಲಕವೇ ಉತ್ತರ DKಶಿ, ಇದು ಬೇಡ. ಹಾವು ಕಚ್ಚಿ ತಾಯಿ ಮಗು ಸಾವು, ಇದು ಬೇಡ. ಯಾವ ಹಾವು ಯಾವ ಊರಲ್ಲಿ? ಬಟ್ UPSC ಮೇನ್ಸ್ ಹೋದವರು ಈ ತರ ಸ್ನೇಕ್ ಬೈಟ್ ಇಂದ ಭಾರತದಲ್ಲಿ ಪ್ರತಿ ವರ್ಷ ಎಷ್ಟು ಜನ ಹಸು ನೀಗ್ತಾ ಇದ್ದಾರೆ, ಎಲ್ಲಿ ನಾವು ಎಡುತ್ತಾ ಇದೀವಿ, ಯಾಕೆ ಅವ್ರನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಪ್ರಾಪರ್ ಮೆಡಿಕೇಶನ್ ಯಾಕೆ ಸಿಗ್ತಾ ಇಲ್ಲ, ಅದು ಬೇಕಾಗುತ್ತೆ. ಬಟ್ ಫಾರ್ ಅದರ್ ಎಕ್ಸಾಮ್ಸ್ ಅದು MCQ ಬೇಸ್ಡ್ ಪರೀಕ್ಷೆಯಲ್ಲಿ ಹೆಲ್ಪ್ ಆಗಲ್ಲ, ರೈಟ್? ಇಲ್ಲಿ ಬನ್ನಿ. ಕಾಂಗ್ರೆಸ್ನವರೇ ಸೇರಿಸಿದ ಪದಗಳ ಬಗ್ಗೆ ದತ್ತಾತ್ರೇಯ ಹೊಸಬಾಳೆ ಮಾತನಾಡಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಬೇಡ. ಅಂಬೇಡ್ಕರ್ ಸಂವಿಧಾನದಲ್ಲಿ ಜಾತ್ಯತೀತ ಪದ ತೋರಿಸಿ. ನಮಗೆ ಇಲ್ಲಿ ಏನ್ ಬೇಕು? ಆರ್ ಅಶೋಕ್ ಹೇಳಿದ್ರು, ಸಂತೋಷ್ ಲಾಡ್ ಅವರು ಹೇಳಿದ್ರು. ದಟ್ ಈಸ್ ನಾಟ್ ಕಾಂಟೆಕ್ಚುಯಲ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಮಗೆ ಏನ್ ಬೇಕು? ಅಂಬೇಡ್ಕರ್ ಸಂವಿಧಾನ ಅಂದ್ರೆ ಮೂಲ ಸಂವಿಧಾನ, ಭಾರತ ಒರಿಜಿನಲ್ ಭಾರತ ಸಂವಿಧಾನ, ರೈಟ್? ಸೊ ಆ ಭಾರತ ಸಂವಿಧಾನದಲ್ಲಿ ಏನೇನಿತ್ತು ಅದಕ್ಕೆ ಮೂಲ ಸಂವಿಧಾನ ಅಂತ ಕರಿತೀವಿ. ಯಾಕಂದ್ರೆ 42nd ಅಮೆಂಡ್ಮೆಂಟ್ ಪ್ರಕಾರ ಈ ಸೆಕ್ಯುಲರ್ ಅನ್ನೋ ಒಂದು ಪದವನ್ನ ಸೇರಿಸಲಾಯಿತು, ಮೂಲತಃ ಇರಲಿಲ್ಲ. ಸೊ ಹಾಗಾಗಿ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಿಯಂಬಲ್ ಅನ್ನೋ ಟಾಪಿಕ್ ಸಿಕ್ತಲ್ಲ. ಸೊ ಪ್ರಿಯಂಬಲ್ ಟಾಪಿಕ್ ಮೇಲೆ ಏನು ಪ್ರಶ್ನೆ ಕೇಳ್ಬೋದು? ಇಲ್ಲಿ ನೋಡಿ, ಇನ್ನೊಂದಿತ್ತು ಆರ್ಟಿಕಲ್. ಮಂಗಳೂರಿನ ತಣ್ಣೀರು ಬಾವಿ ಕಡಲ ಕಿನಾರೆಗೆ ನಾವೇನು ಕಸ ಹಾಕಿರ್ತೀವಲ್ಲ ಸಮುದ್ರದಲ್ಲಿ, ಹೆವಿ ಮಳೆಯಾಗಿ ಅಲೆಗಳ ಮೂಲಕ ಆ ಕಸ ಮತ್ತೆ ವಾಪಸ್ ದಡ ಬಂದು ಸೇರಿದೆ ಅಂತ ಹೇಳ್ತಾರೆ. ಇಲ್ಲಿ ಅದು ಇಂಪಾರ್ಟೆಂಟ್ ಆಗಲ್ಲ. ನಮಗೇನ್ ಬೇಕು? ತಣ್ಣೀರು ಬಾವಿ ಕಡಲು ಕಿನಾರೆ ಎಲ್ಲಿ ಬರುತ್ತೆ? ಈ ಕಡಲ ಕಿನಾರೆ ಮಂಗಳೂರಿನಲ್ಲಿ ಬರುತ್ತೆ, ಅಷ್ಟೇ ನೆನ್ಪಿಟ್ಕೊಳ್ಳಿ. ಜಸ್ಟ್ ಈ ಆರ್ಟಿಕಲ್ ಅಲ್ಲಿ ಅದೊಂದೇ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇದು ಬಂತು, ಅಂಬೇಡ್ಕರ್ ಸಂವಿಧಾನದಲ್ಲಿ ಜಾತ್ಯತೀತ ಪದ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಏನ್ ಬೇಕು? 42nd ಅಮೆಂಡ್ಮೆಂಟ್ ಸಿಗ್ನಿಫಿಕೆನ್ಸು, ಪ್ರಿಯಂಬಲ್ ಸಿಗ್ನಿಫಿಕೆನ್ಸು, ಪ್ರಿಯಂಬಲ್ ಯಾವಾಗ ಜಾರಿಗೆ ಬಂತು, ಪ್ರಿಯಂಬಲ್ ಅಲ್ಲಿ ಇರತಕ್ಕಂತಹ ಪದಗಳು ಯಾವ್ಯಾವ ರೀತಿಯಾದಂತಹ ಜಸ್ಟಿಸ್ ಅಥವಾ ನ್ಯಾಯ ಅಲ್ಲಿ ಸಿಗುತ್ತೆ, ಆಮೇಲೆ ಪ್ರಿಯಂಬಲ್ ಅನ್ನ ಇಲ್ಲಿಯವರೆಗೆ ಎಷ್ಟು ಬಾರಿ ತಿದ್ದುಪಡಿಯನ್ನ ಮಾಡಿದ್ದಾರೆ, ರೈಟ್? ಇದೆಲ್ಲವನ್ನ ನೋಡ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಕ್ವಶನ್ ಏನು ಕೇಳಿದ್ರು? ಬಿಹಾರ್ 2023 ಒಂದು ಕ್ವಶನ್ ಪೇಪರ್ ಅಲ್ಲಿ, ಇಂಡಿಯಾ ಈಸ್ ಅ ಸೆಕ್ಯುಲರ್ ಸ್ಟೇಟ್, ಇಟ್ ಇಸ್ ಕ್ಲಿಯರ್ಲಿ ಡಿಕ್ಲೇರ್ಡ್ ಇನ್ ಪ್ರಿಫೇಸ್ ಅಥವಾ ಪ್ರಿಯಂಬಲ್. ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಲ್ವಾ? ನೆಕ್ಸ್ಟ್ SSC ಕ್ವಶನ್ ಪೇಪರ್ 2024ರಲ್ಲಿ, ಸೆಕ್ಯುಲರಿಸಮ್ ಇಸ್ ಅ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಮೀನ್ಸ್ ದಿ ಸ್ಟೇಟ್ ಡಸ್ ನಾಟ್ ಪ್ರಮೋಟ್ ಎನಿ ರಿಲಿಜನ್. ದಿ ಸ್ಟೇಟ್ ಡಸ್ ನಾಟ್ ಪ್ರಮೋಟ್ ಎನಿ ರಿಲಿಜನ್. ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂದ್ರೆ ಎಲ್ಲ ಧರ್ಮಗಳಿಗೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ ಒಂದು ರೆಸ್ಪೆಕ್ಟ್ ಅನ್ನು ನೀಡುತ್ತೆ. ಅದರ ಹೊರತಾಗಿ ಯಾವುದೋ ಒಂದು ಧರ್ಮವನ್ನ ಅದು ಪ್ರಮೋಟ್ ಮಾಡಲ್ಲ, ರೈಟ್? ನೆಕ್ಸ್ಟ್, ದಿ ವರ್ಡ್ ಸೆಕ್ಯುಲರ್ ವಾಸ್ ಇನ್ಸರ್ಟೆಡ್ ಇನ್ ಟು ದಿ ಕಾನ್ಸ್ಟಿಟ್ಯೂಷನ್ ಬೈ 42nd ಅಮೆಂಡ್ಮೆಂಟ್. ಇಸ್ರೋ ಕ್ವಶನ್ ಪೇಪರ್ 2016 ಕೇಳಿದ್ರು. ನೆಕ್ಸ್ಟ್, ಮ್ಯಾಚ್ ದಿ ಫಾಲೋವಿಂಗ್. ಪ್ರಿಯಂಬಲ್ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಹೇಳಿದವ್ರ ಹೆಸರು, ಮ್ಯಾಚ್ ದಿ ಫಾಲೋವಿಂಗ್. ಇದ್ರಲ್ಲಿ ಜಸ್ಟ್ ಒಂದು ಗೊತ್ತಿರೋ ಸಾಕು. ನಾನು ಎಷ್ಟೋ ಸರಿ ಕ್ಲಾಸಲ್ಲಿ ಹೇಳಿದ್ದೆ, ಪ್ರಿಯಂಬಲ್ ಡಿಸ್ಕಸ್ ಮಾಡೋವಾಗಲೇ ಹೇಳಿದ್ದೀನಿ. ಪ್ಯಾರಡೈಸ್ ಆಫ್ ಲಾಯರ್ಸ್ ಅಂತ ಪ್ರಿಯಂಬಲ್ ಅನ್ನ ಕರೆದವ್ರು ಯಾರು? ಸರ್ ಐವರ್ ಜೆನ್ನಿಂಗ್ಸ್. ಯಾಕಂದ್ರೆ ಇದನ್ನ ಭಾರತ ಸಂವಿಧಾನ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಕಷ್ಟಕರ. ಇದರಲ್ಲಿ ಆಲ್ಮೋಸ್ಟ್ ಈ ಸಂವಿಧಾನವನ್ನ ರೆಡಿ ಮಾಡಿದವರು ಅಂದಿನ ಕಾಲದಲ್ಲಿ ಅಡ್ವೊಕೇಟ್ಸ್ ಆಗಿ, ಲಾಯರ್ಸ್ ಆಗಿ ಒಂದು ಕಲಿಕೆಯನ್ನ ಮಾಡಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಂಥವ್ರು. ಸೊ ಹಾಗಾಗಿ ಅವರ ಒಂದು ಭಾಷೆಯ ಆಧಾರದ ಮೇಲೆ ಇಲ್ಲಿ ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ಸರ್ ಐವರ್ ಜೆನ್ನಿಂಗ್ಸ್ ಅವರು ಏನಂತ ಕರೀತಾರೆ? ಇದನ್ನ ಪ್ಯಾರಡೈಸ್ ಆಫ್ ಲಾಯರ್ಸ್ ಅಂತ ಕರೀತಾರೆ. ಇದನ್ನ ತಮಿಳುನಾಡು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. ಸೊ D1 ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆ? ಸ್ಟ್ರೇಟ್ ಅವೇ ಗೋ ಫಾರ್ ಇಟ್. ನೆಕ್ಸ್ಟ್, ಪ್ರಿಯಂಬಲ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. UPSC 2020 ಅಲ್ಲಿ ಕೇಳಿದ್ರು. a part of the constitution but has no legal
ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್. ಇದನ್ನ ಭಾರತ ಸಂವಿಧಾನದ ಒಂದು ಭಾಗವನ್ನಾಗಿ ನಾವು ಪರಿಗಣಿಸ್ತೀವಿ, ಆದರೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಇದಕ್ಕೆ ಇದರದೇ ಆದಂತಹ ಒಂದು ಮಹತ್ವ ಇಲ್ಲ. ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ವಿತ್ ರೆಫರೆನ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. UPSC 2022 ಪ್ರಶ್ನೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ SSC 2022 ಏನ್ ಕೇಳಿದ್ರು? ದಿ ಐಡಿಯಾ ಆಫ್ ದಿ ಪ್ರಿಯಂಬಲ್, ಇದನ್ನ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ? ಆಬ್ವಿಯಸ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ನೆಕ್ಸ್ಟ್, the word dash in the preamble of the constitution implies an elected head of the state, republic. Next, SSC CGL alli which of the following is mentioned in the preamble of the constitution? Yaudu? Liberty of thought, expression, belief, faith and worship. Next, UGC alli the preamble of our Indian constitution has a sequence of JLEF. ನೆನ್ಪಿಟ್ಕೊಳ್ಳಿ. ಫಸ್ಟ್ ಜಸ್ಟಿಸ್ ಬರುತ್ತೆ, ಆಮೇಲೆ ಲಿಬರ್ಟಿ ಬರುತ್ತೆ, ಆಮೇಲೆ ಈಕ್ವಾಲಿಟಿ ಬರುತ್ತೆ, ಆಮೇಲೆ ಫ್ರಾಟರ್ನಿಟಿ ಬರುತ್ತೆ, ಈಕ್ವಿಟಿ ಬರಲ್ಲ. ಸೊ ಹಾಗಾಗಿ ಆಪ್ಷನ್ ಈಸ್ AECD. ಆಪ್ಷನ್ ಇದೆಯಾ? ಆಪ್ಷನ್ 1 ಇದೆ. ಇದು ಯಾವುದು? UGC ಕ್ವಶನ್ ಪೇಪರ್. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ಪ್ರಶ್ನೆಗಳನ್ನ ಓದ್ಬೇಕು ನೀವು. ನೆಕ್ಸ್ಟ್ ನೋಡಿ, ಪ್ರಜಾವಾಣಿ. ಲೆಟ್ ಅಸ್ ಕಂಟಿನ್ಯೂ. ನೀವು ನೆಕ್ಸ್ಟ್ ಪೇಜಿಗೆ ಬಂದ್ರೆ ಇನ್ನೊಂದು ಆಡ್ ಬಂದಿದೆ. ಯಾವುದು? ಸ್ಟೇಟ್ ಗೌರ್ಮೆಂಟ್ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಾಗಿನವನ್ನ ಅರ್ಪಿಸಲಿದ್ದಾರೆ. ಸೊ ಕೃಷ್ಣರಾಜಸಾಗರ ಡ್ಯಾಮ್ ಏನ್ ಬೇಕು? ಡ್ಯಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ಪ್ರಶ್ನೆಗಳನ್ನು ಸಹ ಸುಮಾರು ಕೇಳಿದ್ದಾರೆ. ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ? ಯಾರ ಸಂದರ್ಭದಲ್ಲಿ ಇದನ್ನ ಕಟ್ಟಲಾಯಿತು? ಅವಾಗ ಯಾರು ದಿವಾನ್ರು ಯಾರಾಗಿದ್ರು? ಆಮೇಲೆ ಇದರ ಚೀಫ್ ಆರ್ಕಿಟೆಕ್ಟ್ ಯಾರು? ಈ ರೀತಿಯಾದಂಥ ಪ್ರಶ್ನೆಗಳನ್ನ ಸಹಜವಾಗಿ ಕೇಳ್ತಾರ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೃಷ್ಣರಾಜಸಾಗರ ಡ್ಯಾಮ್ ಮೊದಲನೇದಾಗಿ ಇದು ಯಾವ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಕೃಷ್ಣಾ ರಿವರ್. ಇದು ಯಾರ ಸಂದರ್ಭದಲ್ಲಿ ಇದನ್ನ ಏನು ಕಟ್ಟಲಿಕ್ಕೆ ಆರಂಭಿಸಿದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಸಂದರ್ಭದಲ್ಲಿ ಮೈಸೂರು ದಿವಾನ್ರು ಯಾರಾಗಿದ್ರು? P. ಆನಂದರಾವ್. ಇದರ ಚೀಫ್ ಆರ್ಕಿಟೆಕ್ಟ್ ಯಾರು? ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯರವರು. ರೈಟ್, ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್ ನೋಡಿ, ಇಲ್ಲಿ ಬೇರೆ ಏನಾದ್ರು ಬೇಕಾ? ಮುಖ್ಯ ಅತಿಥಿಗಳು ಏನು ಬೇಡ ನಮ್ಗೆ. ನೆಕ್ಸ್ಟ್ ಪೇಜಲ್ಲಿ ನೋಡಿ, ಪ್ರಜಾವಾಣಿ ನನ್ನ ಜೊತೆನೆ ಓದ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಪೇಜಲ್ಲಿ ಇಲ್ಲೇನ್ ಬೇಕು? ಜನಗಣತಿ ಮನೆ ಪಟ್ಟಿ ಕಾರ್ಯಾಚರಣೆ ಏಪ್ರಿಲ್ 1ರಿಂದ. ಜನಗಣತಿ ಮೇಲೆ ಕ್ವಶನ್ ಇದೆ. ಇಲ್ಲಿ. ಸೊ ಜನಗಣತಿಗೆ ಮುಂಚೆ ಟ್ರಾಕೋಮಾ ಮೇಲೆ ಒಂದು ಪ್ರಶ್ನೆ ಇದೆ, ನೋಡ್ಬೇಡ. ಟ್ರಾಕೋಮಾ ಎಲ್ಲಿದೆ? ಮನ್ ಕಿ ಬಾತ್ ಅಲ್ಲಿ ಪ್ರಧಾನಮಂತ್ರಿಗಳು ಭಾರತ ಇದೀಗ ಟ್ರಾಕೋಮಾ ಮುಕ್ತ ಅಂತ ಹೇಳ್ಬಿಟ್ಟು ಮತ್ತೆ ರೀಇಟರೇಟ್ ಮಾಡಿದ್ದಾರೆ. ಅಂದ್ರೆ 2024ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನ ಟ್ರಾಕೋಮಾ ಮುಕ್ತ ರಾಷ್ಟ್ರ ಎಂದು ಪರಿಗಣಿಸಿದೆ. ಸೊ ಹಾಗಾಗಿ ಟ್ರಾಕೋಮಾ ಅಂದ್ರೆ ಏನು? ಇದು ಯಾವ ಒಂದು ಭಾಗಕ್ಕೆ ಎಫೆಕ್ಟ್ ಆಗುತ್ತೆ? ಯಾವ ಸಂದರ್ಭದಲ್ಲಿ ಟ್ರಾಕೋಮಾ ಮುಕ್ತ ಅಂತ ಭಾರತವನ್ನು ಕರೆಯಲಾಯಿತು? ಇದೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಅಥವಾ ಟ್ರಾಕೋಮಾ ಅನ್ನೋ ಒಂದು ರೋಗವು ಯಾವ ಒಂದು ಬೇಸಿಸ್ ಮೇಲೆ ಎಫೆಕ್ಟ್ ಆಗುತ್ತೆ? ಅದು ವೈರಲ್ ಡಿಸೀಸಾ ಅಥವಾ ಫಂಗಲ್ ಡಿಸೀಸಾ ಅಥವಾ ಬ್ಯಾಕ್ಟೀರಿಯಲ್ ಡಿಸೀಸಾ ಅಲ್ವಾ? ಇಷ್ಟು ತಿಳ್ಕೊಳ್ಬೇಕಾಗುತ್ತೆ. ಮಿಕ್ಕಿದೆಲ್ಲ ಓದಂತ ಅವಶ್ಯಕತೆ ಇಲ್ಲ. ಸೊ ಟ್ರಾಕೋಮಾ ಅಂದ್ರೆ ಇದು ಪ್ರಮುಖವಾಗಿ ಕಣ್ಣಿಗೆ ಎಫೆಕ್ಟ್ ಆಗುವಂತಹ ಒಂದು ರೋಗ. ನಮ್ಮ ಕಣ್ಣುಗಳಿಗೆ ಎಫೆಕ್ಟ್ ಆಗುವಂತಹ ಒಂದು ರೋಗ. ಇದಕ್ಕೆ ನಾವು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ನಾವು ನಮ್ಮ ದೃಷ್ಟಿಯನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ. ವಿ ಮೈಟ್ ಎಂಡ್ ಅಪ್ ಲೂಸಿಂಗ್ ಅವರ್ ವಿಷನ್. ರೈಟ್, ಇದನ್ನ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಕರಿತೀವಿ. ಟ್ರಾಕೋಮಾ ಅನ್ನೋ ಬ್ಯಾಕ್ಟೀರಿಯಾದಿಂದ ಇದು ಉಂಟಾಗುತ್ತೆ. ರೈಟ್, ಇಷ್ಟನ್ನ ನೀವು ಓದ್ಬೇಕಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಇದೆ ಕೇಳಿದ್ರಾ? ಹೌದು, SSC 2021ರಲ್ಲಿ ಪ್ರಶ್ನೆ ಕೇಳಿದ್ರು. ಟ್ರಾಕೋಮಾ ಇಸ್ ಅ ಪ್ರಿವೆಂಟಬಲ್ ಡಿಸೀಸ್ ದಟ್ ರಿಸಲ್ಟ್ಸ್ ಫ್ರಮ್ ಪುವರ್ ಹೈಜೀನ್ ಅಂಡ್ ಸ್ಯಾನಿಟೇಷನ್. ವಿಚ್ ಆಫ್ ದಿ ಫಾಲೋವಿಂಗ್ ಬಾಡಿ ಪಾರ್ಟ್ಸ್ ಡಸ್ ಇಟ್ ಅಫೆಕ್ಟ್? ನಮ್ಮ ದೇಹದ ಯಾವ ಭಾಗವನ್ನ ಅದು ಅಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕಣ್ಣು ಅಲ್ವಾ. ನೆಕ್ಸ್ಟ್ RRB ಕೇಳಿದ್ರು, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗಾನಿಸಮ್ ಕಾಸಸ್ ಟ್ರಾಕೋಮಾ? ಯಾವುದರಿಂದ? ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಅಂತ ಹೇಳಿದ್ದೆ. ರೈಟ್, ನೆಕ್ಸ್ಟ್ ಇದೇ ಪೇಜಲ್ಲಿ ಈಗ ಟ್ರಾಕೋಮಾ ಮೇಲೆ ಆಯ್ತು. ಮತ್ತೊಂದು ತುರ್ತು ಪರಿಸ್ಥಿತಿ ಬಗ್ಗೆ ಯಾರು ಪ್ರಧಾನಮಂತ್ರಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಹಾಗಾದ್ರೆ ನಮ್ಗೆ ಇಲ್ಲಿ ಏನೇನು ಬೇಕು? ತುರ್ತು ಪರಿಸ್ಥಿತಿ 1925 ಎಮರ್ಜೆನ್ಸಿ ಪದೇ ಬರ್ತಾನೆ ಇರುತ್ತೆ. ಅದನ್ನ ಒಂದು ಸಂವಿಧಾನ ಹತ್ಯಾ ದಿನ ಅಂತ ಕೂಡ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಸಿಟಿಸನ್ಸ್ನ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಅಲ್ಲಿ ಮಾಡಲಾಗಿತ್ತು ವ್ಯಕ್ತಿಗತವಾಗಿ. ಹಾಗಾಗಿ ಬೇರೆ ರೀಸನ್ಸ್ ಇದಾವೆ. ವಿ ಶಾಲ್ ನಾಟ್ ಗೆಟ್ ಇನ್ ಟು ದೋಸ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್. ನಮ್ಗೆ ಇಲ್ಲಿ ಏನ್ ಬೇಕು? ಪರೀಕ್ಷಾ ದೃಷ್ಟಿಯಿಂದ ಏನ್ ಬೇಕು? ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನು? ಅದನ್ನ ಯಾವಾಗ ಜಾರಿಗೆ ತರಬಹುದು? ಅಲ್ಲಿ ಕ್ಯಾಬಿನೆಟ್ ರೋಲ್ ಏನಾಗಿರುತ್ತೆ?
ರಾಷ್ಟ್ರಪತಿ ರೋಲ್ ಏನಾಗಿರುತ್ತೆ, ಅದು ಜಾರಿಗೆ ಬಂದ ಮೇಲೆ ಎಷ್ಟು ದಿನಗಳ ಒಳಗಾಗಿ ಅದನ್ನ ಸಂಸತ್ತು ಅಂಗೀಕರಿಸಬೇಕಾಗುತ್ತೆ, ನಂತರದಲ್ಲಿ ಇಲ್ಲಿವರೆಗೂ ಎಷ್ಟು ಬಾರಿ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಹೇರಲಾಗಿದೆ, ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಬರುತ್ತೆ, ಅದನ್ನ ಬಿಟ್ಟು ಸಿಂಪಲ್ ಸ್ಟಾಟಿಕ್ ಜಿಕೆ ಅಂದ್ರೆ 1975 ತುರ್ತು ಪರಿಸ್ಥಿತಿಯನ್ನ ಯಾವಾಗ ಹೇರಲಾಯಿತು. ಅವಾಗ ಏನಾಗಿತ್ತು, ಎಲೆಕ್ಷನ್ಸ್ ನಡೆದಿತ್ತು 1975 ಐ ಥಿಂಕ್ 12 ಜೂನ್ 12ಕ್ಕೆ ಅಲಹಾಬಾದ್ ಹೈಕೋರ್ಟ್ ಶ್ರೀಮತಿ ಇಂದಿರಾ ಗಾಂಧಿ ಅವರ ಎಲೆಕ್ಷನ್ ಇಟ್ ಈಸ್ ನಾಟ್ ಲೀಗಲ್ ಅಂತ ಹೇಳ್ತು. ಅಂದ್ರೆ ಕಾನೂನಾತ್ಮಕವಾಗಿ ಅದನ್ನ ಪರಿಗಣಿಸಲಿಕ್ಕೆ ಆಗಲ್ಲ, ಅಲ್ಲಿ ಕೆಲವೊಂದು ತಪ್ಪುಗಳನ್ನ ಏನು ಮಾಡಲಾಗಿದೆ, ಅಂದ್ರೆ ಇರ್ತಕ್ಕಂತಹ ಗೌರ್ಮೆಂಟ್ ಮಷಿನರೀಸ್ ಅನ್ನ, ಗೌರ್ಮೆಂಟ್ ಸರ್ವೆಂಟ್ಸ್ ಅನ್ನ ದುರುಪಯೋಗ ಪಡಿಸ್ಕೊಳ್ಳಲಾಗಿದೆ, ಹಾಗಾಗಿ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬರುವಂತಹ ಸಂದರ್ಭ ಅಥವಾ ಬರೋಕಿನ ಮುಂಚೆನೆ 25 ಜೂನ್ 1975ಕ್ಕೆ ಎಮರ್ಜೆನ್ಸಿನ ಘೋಷಣೆ ಮಾಡಲಾಗುತ್ತೆ. ಸುಮಾರು ಜನರನ್ನ ಅಲ್ಲಿ ಜೈಲಿಗೆ ಅಟ್ಟಲಾಗುತ್ತೆ. ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂತಹ ಇತರೆ ಸಹೋದ್ಯೋಗಿಗಳ ಮಾತನ್ನು ಕೇಳದೇನೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏಕಪಕ್ಷೀಯವಾಗಿ ಹಲವಾರು ನಿರ್ಧಾರಗಳನ್ನ ಕೈಗೊಳ್ತಾರೆ. ಸೊ ಈ ಎಲ್ಲ ಆಯಾಮಗಳಿಂದ ಅದನ್ನ ಒಂದು ಡಾರ್ಕ್ ಏಜ್ ಅಂತ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಇಷ್ಟೇ ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂತಹ ಅಂಶಗಳು. ಸೊ ಇಲ್ಲಿ ಪ್ರಶ್ನೆ ಏನೇನು ಕೇಳಿದ್ರು, ಆನ್ ವಿಚ್ ಡೇಟ್ ವಾಸ್ ದಿ ಎಮರ್ಜೆನ್ಸಿ ಡಿಕ್ಲೇರ್ಡ್ ಇನ್ ಇಂಡಿಯಾ 2017 MP ಪ್ರಶ್ನೆ ಪತ್ರಿಕೆಯಲ್ಲಿ ಇಟ್ ವಾಸ್ 25 ಜೂನ್ 1975. At the time of emergency in 1975, who was the serving president of India? That is Fakhruddin Ali Ahmad. Next, DMRC 2018 question paper. The emergency declared by Indira Gandhi in 1975 comes under the purview of national emergency. Article 352 of the Indian Constitution. Within what period the proclamation of the emergency must be approved by both the houses of the parliament? Within 1 month from the date of proclamation. ಮುಂಚೆ 2 months ಇತ್ತು, ಅದನ್ನ ರೆಡ್ಯೂಸ್ ಮಾಡಿದ್ರು ಎಷ್ಟಕ್ಕೆ 1 monthಗೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಬಂತು, ಡಿಸೆಂಬರ್ 31 ಒಳಗೆ ಗಡಿಯನ್ನ ನಿಗದಿಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಯಾರು ಇದನ್ನ ಹೇಳಿದ್ದು? ಜನಗಣತಿ ಮಾಡುವಂತಹ ಪ್ರಕ್ರಿಯೆಯ ಭಾಗವಾಗಿ ರಿಜಿಸ್ಟ್ರಾರ್ ಜನರಲ್ ಇದನ್ನ ಹೇಳ್ತಾರೆ. ರಿಜಿಸ್ಟ್ರಾರ್ ಜನರಲ್ ಇದನ್ನ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಬಂತು, ನಮಗೆ ಸೆನ್ಸಸ್ ಅನ್ನೋ ಟಾಪಿಕ್ ಸಿಕ್ತು. ಸೆನ್ಸಸ್ ಮೇಲೆ ಸುಮಾರು ರೀತಿಯಾದಂತಹ ಪ್ರಶ್ನೆಗಳು ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಬರುತ್ತೆ. UPSC, KPSC ಅಂತೂ ನಾವು ಸ್ಪೆಷಲಿ ಸೆನ್ಸಸ್ ಅನ್ನ ತುಂಬಾ ಚೆನ್ನಾಗಿ ಓದ್ಬೇಕಾಗುತ್ತೆ, ಕರ್ನಾಟಕ ಸ್ಪೆಸಿಫಿಕ್ ಕೂಡ. ಸೊ ಇಲ್ಲಿ ನೀವು 3 ರಿಂದ 4 ಪ್ರಶ್ನೆಗಳನ್ನ ಕಣ್ಣು ಮುಚ್ಚಿ ಎಕ್ಸ್ಪೆಕ್ಟ್ ಮಾಡಬಹುದು. ರೈಟ್, ಯಾವ ತರ ಪ್ರಶ್ನೆ ಕೇಳಿದ್ರು? Odisha Civil Services exam ಅಲ್ಲಿ ಫಸ್ಟ್ ರೆಗ್ಯುಲರ್ ಸೆನ್ಸಸ್ ಇನ್ ಇಂಡಿಯಾ ವಾಸ್ ಕಂಡಕ್ಟೆಡ್ ಇನ್ ದಿ ಇಯರ್ 1881. ರೆಗ್ಯುಲರ್ ಸೆನ್ಸಸ್, ಸಿಂಕ್ರೋನಸ್ ಸೆನ್ಸಸ್ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಒಟ್ಟಾಗಿ ಕಂಡಕ್ಟ್ ಮಾಡುವಂತಹ ಒಂದು ಸಿಂಕ್ರೋನಸ್ ಸೆನ್ಸಸ್ 1881 ನಲ್ಲಿ. ಅದನ್ನ ಬಿಟ್ಟು ಏನು ಲಾರ್ಡ್ ಮಾಯೋ ಸಂದರ್ಭದಲ್ಲಿ ನಾನ್ ಸಿಂಕ್ರೋನಸ್ ಸೆನ್ಸಸ್ ಅನ್ನ ಮೊದಲ ಬಾರಿಗೆ 1872ರಲ್ಲಿ ಭಾರತದಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಬಟ್ 1881 ನಲ್ಲಿ ಫಸ್ಟ್ ಫುಲ್ ಫ್ಲೆಜ್ಡ್ ಸೆನ್ಸಸ್ ಅಂಡರ್ ಕ್ಲೋಡೆನ್ 1881 ನಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ನೆಕ್ಸ್ಟ್ SSC 2022 ಕ್ವಶನ್ ಪೇಪರ್ ಅಲ್ಲಿ ಆಸ್ ಪರ್ ಸೆನ್ಸಸ್ 2011 ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ದಿ ಮ್ಯಾಕ್ಸಿಮಮ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ಪರ್ಸೆಂಟೇಜ್ ಟರ್ಮ್ಸ್ ಬಿಟ್ವೀನ್ 2001 to 2011 ಅಂತ ಕೇಳ್ತಾ ಇದ್ದಾರೆ. ಒಡಿಶಾ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಛತ್ತೀಸ್ಗಢ. ಕಮೆಂಟ್ ಮಾಡಿ ಆನ್ಸರ್. ನೆಕ್ಸ್ಟ್, ಫಸ್ಟ್ ಎಕನಾಮಿಕ್ ಸೆನ್ಸಸ್ ಆಫ್ ಇಂಡಿಯಾ ವಾಸ್ ಕಂಡಕ್ಟೆಡ್ ಥ್ರೂಔಟ್ ದಿ ಕಂಟ್ರಿ ಎಕ್ಸೆಪ್ಟ್ ಲಕ್ಷದ್ವೀಪ್ ಡ್ಯೂರಿಂಗ್ 1977. ನೆಕ್ಸ್ಟ್ SSC 2024 ಕ್ವಶನ್ ಪೇಪರ್ ಅಲ್ಲಿ ಆಸ್ ಪರ್ ಸೆನ್ಸಸ್ 2011 ದಿ ಟೋಟಲ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಡ್ಯೂರಿಂಗ್ ದಿ ಡೆಕೇಡ್ ಈಸ್ 18.19 crore. ನೆಕ್ಸ್ಟ್, ಆಸ್ ಪರ್ ಸೆನ್ಸಸ್ 2011 ವಾಟ್ ವಾಸ್ ದಿ proportion of children in the age group of 0 to 6 years in the total population of India? It was 13.93 crores. Next, SSC MTS 2022 for the purpose of census 2011 a person aged dash and above 7 and above ಅವರನ್ನ ನಾವೇನಂತ ಕರಿತೀವಿ, ಲಿಟ್ರೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓದ್ಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತಕ್ಕಂತಹ ವ್ಯಕ್ತಿ, ಅದು 7 ವರ್ಷ ಮೇಲ್ಪಟ್ಟ ವ್ಯಕ್ತಿಯನ್ನ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, SSC 2024ರಲ್ಲಿ ವಿಚ್ ಮೆಟ್ರೋಪಾಲಿಟನ್ ಹ್ಯಾಸ್ ದಿ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಅಂತ ಕೇಳ್ತಾ ಇದ್ದಾರೆ. ಇಸ್ ಇಟ್ ಮುಂಬೈ ಆರ್ ಇಸ್ ಇಟ್ ಡೆಲ್ಲಿ? ಕಮೆಂಟ್ ಮಾಡಿ ನೋಡೋಣ. ರೈಟ್, ಸೊ ಇಲ್ಲಿ ಇಷ್ಟ ಆಯ್ತು. ನೆಕ್ಸ್ಟ್ ಪ್ರಜಾವಾಣಿ ಪೇಪರ್ಗೆ ಬನ್ನಿ. ಮತ್ತೆ ಏನಾದರೂ ಇಂಪಾರ್ಟೆಂಟ್ ಇದೆ ಅಲ್ಲಿ? ಮಹಾಗಠಬಂಧನ್, ಇದು ಮಳೆ, 162 ವಿದ್ಯಾರ್ಥಿಗಳ ರಕ್ಷಣೆ, ಇದೆಲ್ಲ ಬೇಡ. ದೇಶದಾದ್ಯಂತ ವ್ಯಾಪಿಸಿದ ಮುಂಗಾರು ಬೇಡ. ಕೇಂದ್ರ ಸಚಿವ ಮಜುಮ್ದಾರ್ ಬಂಧನ, ಇದು ಏನ್ ಬೇಕಾಗುತ್ತೆ ಇದರಲ್ಲಿ? ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಒಬ್ಬ ಸಿಟ್ಟಿಂಗ್ MP ಅಥವಾ MLA ನ ಬಂಧಿಸಬೇಕಾದ್ರೆ ಯಾರು ಪರ್ಮಿಷನ್ ಬೇಕು ಮತ್ತು ಅವರು
ಎಷ್ಟು ದಿನಗಳವರೆಗೆ ಒಂದು ಇಮ್ಯುನಿಟಿಯನ್ನು ಹೊಂದಿರ್ತಾರೆ ಫ್ರಮ್ ಅರೆಸ್ಟ್, ಅದನ್ನ ನೋಡ್ಕೋಬೇಕು. ಅದಾದ್ಮೇಲೆ ಜುಲೈ ಕೊನೆಗೆ ಜಾತಿ ಸಮೀಕ್ಷೆ ವರದಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ನಾಗಮೋಹನ್ ದಾಸ್ ಸಮಿತಿ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಇದ್ರ ಮೇಲೆ ಏನ್ ಕೇಳ್ಬೋದು, ಒನ್ಸ್ ಅಗೇನ್ ನೋಡಿ, ನಾಗಮೋಹನ್ ದಾಸ್ ಸಮಿತಿ, ಅದ್ರ ಮೇಲೆ ಜಾಸ್ತಿ ಏನಿಲ್ಲ. ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಿದ್ದು. ಮೇ ಬಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ SC/ST ಈ ಒಂದು ಜಾತಿಗಳಲ್ಲಿ ಅಥವಾ ಪಂಗಡಗಳಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತಂದಂತಹ ರಾಜ್ಯ ಯಾವುದು ಅಂತ ಕೇಳ್ಬೋದು. ರೈಟ್. ನೆಕ್ಸ್ಟ್ ನೋಡಿ, ಜುಲೈ ಕೊನೆಗೆ ಜಾತಿ ಸಮೀಕ್ಷೆ ಆಯ್ತು. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ಸೂತ್ರದ ಆದೇಶ ವಾಪಸ್. ಕ್ವಶನ್ ಏನ್ ಕೇಳ್ಬೋದು, ಇತ್ತೀಚೆಗೆ ತ್ರಿಭಾಷಾ ಸೂತ್ರದ ಆದೇಶವನ್ನ ಹಿಂಪಡೆದುಕೊಂಡಂತಹ ರಾಜ್ಯ ಯಾವುದು ಅಂತ ಕೇಳ್ಬೋದು. ಮಹಾರಾಷ್ಟ್ರ. ಅಲ್ಲಿ ಇಂಗ್ಲಿಷ್, ಮರಾಠಿ ಮತ್ತು ಜೊತೆಗೆ ಹಿಂದಿಯನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ವ್ಯಾಪಕವಾದಂತಹ ಅಪೋಸಿಷನ್ ಬಂದ ಮೇಲೆ ಅದನ್ನ ಮತ್ತೆ ಪುನಃ ಹಿಂಪಡೆಯಲಾಗಿದೆ. ನೆಕ್ಸ್ಟ್ ಪುರಿ ಮತ್ತೊಮ್ಮೆ ಕಾಲ್ತುಳಿತ, ಅಲ್ಲಿ ಕಾಲ್ತುಳಿತ ಆಗಿದೆ ಪುರಿಯಲ್ಲಿ. ಸೊ ಹಾಗಾಗಿ ಅದರಿಂದ ಸುಮಾರು ಜನ ಭಕ್ತರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಇಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, ಜಗನ್ನಾಥ್ ಪುರಿ ದೇವಸ್ಥಾನ ಯಾವುದಕ್ಕೆ ಫೇಮಸ್ಸು, ರಥ ಯಾತ್ರಾಗೆ ಫೇಮಸ್ಸು. ಅಲ್ಲಿ ಯಾವ ದೇವರ ಮೂರ್ತಿ ಇದೆ, ಲಾರ್ಡ್ ಜಗನ್ನಾಥ. ಆ ಮೂರ್ತಿಗಳನ್ನ ಯಾವ ಒಂದು ವಸ್ತುವನ್ನ ಬಳಸ್ಕೊಂಡು ಮಾಡಲಾಗುತ್ತೆ, ಕಟ್ಟಿಗೆಯನ್ನ ಬಳಸ್ಕೊಂಡು ಮಾಡಲಾಗುತ್ತೆ. ಈ ಪುರಿ ದೇವಸ್ಥಾನವನ್ನ ಏನಂತ ಕರೀತಾರೆ, ವೈಟ್ ಪಗೋಡ ಅಂತ ಕರಿತೀವಿ, ಯಾಕಂದ್ರೆ ಅಲ್ಲಿ ವೈಟ್ ಮಾರ್ಬಲ್ಸ್ ಹೆಚ್ಚಾಗಿ ಬಳಸಲಾಗಿದೆ. ನೆಕ್ಸ್ಟ್ ಬ್ಲ್ಯಾಕ್ ಪಗೋಡ ಎಲ್ಲಿದೆ, ಬ್ಲ್ಯಾಕ್ ಪಗೋಡ ಕೂಡ ಒಡಿಶಾದಲ್ಲೇ ಇದೆ. ಕೊನಾರ್ಕ್ ಸನ್ ಟೆಂಪಲ್ ಅನ್ನ ಬ್ಲ್ಯಾಕ್ ಪಗೋಡ ಅಂತ ಕರಿತೀವಿ, ಯಾಕಂದ್ರೆ ಅಲ್ಲಿ ಕಪ್ಪು ಕಲ್ಲನ್ನ ಬಳಸಲಾಗಿದೆ. ಇದನ್ನ ಬ್ರಿಟಿಷರು ಈ ಹೆಸರನ್ನ ಕೊಟ್ಟಿರ್ತಾರೆ, ಯಾಕಂದ್ರೆ ಸಮುದ್ರದಲ್ಲಿ ಅವರು ಹೋಗುವಾಗ ದೂರದಿಂದ ಇದು ವೈಟ್ ಪಗೋಡ ಮತ್ತೆ ಬ್ಲ್ಯಾಕ್ ಪಗೋಡ. ಪಗೋಡ ಅಂದ್ರೆ ಒಂಥರ ಟವರ್ ತರ, ಏನು ವಿಮಾನದ ತರ ಸೊ ಕಾಣಿಸ್ತಾ ಇತ್ತು. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಬೇರೆ ಏನ್ ಕೇಳ್ಬೋದು, ರಥಯಾತ್ರೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಕೇಳ್ಬೋದು. ಸೊ ನೋಡೋಣ ಅಂತ ಯಾವ ರೀತಿ ಪ್ರಶ್ನೆ ಕೇಳಿದ್ರು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ಕ್ಲೂಡ್ ಮಾಡಿದ್ದೀನಿ. ಮತ್ತೊಂದು ಆರ್ಟಿಕಲ್ ಇತ್ತು, ಜುಲೈ 4ರಂದು ನಾಡ ಉಳಿಸಿ ಸಮಾವೇಶ. ಕ್ವಶನ್ ಏನ್ ಕೇಳ್ಬೋದು, ಇತ್ತೀಚೆಗೆ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನಾಡ ಉಳಿಸಿ ಸಮಾವೇಶವನ್ನು ನಡೆಸಲಾಯಿತು ಅಂತ ಕೇಳಿದ್ರೆ, ದೇವನಹಳ್ಳಿ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ತಕ್ಕಂತಹ ಪ್ರಕ್ರಿಯೆಯ ವಿರುದ್ಧವಾಗಿ ಈ ಒಂದು ಸಮಾವೇಶವನ್ನ ನಡೆಸಲಾಗಿತ್ತು. ನೆಕ್ಸ್ಟ್ 88ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ 88ನೇ ಒಂದು ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಾ ಇದೆ, ಬಳ್ಳಾರಿಯಲ್ಲಿ ನಡೀತಾ ಇದೆ. ಇದಕ್ಕೆ ಈ ಟಾಪಿಕ್ ಏನೇನು ಓದ್ಬೇಕಾಗುತ್ತೆ, 87ನೇ ಸಮ್ಮೇಳನ ಎಲ್ಲಿ ನಡೀತು, ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು. 86ನೇ ಸಮ್ಮೇಳನ ಎಲ್ಲಿ ನಡೀತು, ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು. ಎಷ್ಟನೇ ಮಹಿಳಾ ಅಧ್ಯಕ್ಷ ಇವರಾಗ್ತಾರೆ, 5ನೇದು ಮಹಿಳಾ ಅಧ್ಯಕ್ಷ ಅನ್ಸುತ್ತೆ. ಈ ಹಿಂದೆ 4 ಬಾರಿ ಬೇರೆ ಬೇರೆಯವರಾಗಿರ್ತಾರೆ. ಸೊ ಅವ್ರ ಹೆಸರೇನು. ಅದಾದ್ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ 1915ರಲ್ಲಿ ಏನು ಸ್ಥಾಪನೆ ಮಾಡಿದ್ರು. ಅವಾಗ ಯಾವ ಒಡೆಯರಿದ್ರು ಅಥವಾ ಯಾವ ದಿವಾನ್ರಿದ್ರು ಆಳ್ವಿಕೆಯಲ್ಲಿ. ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡೋಣ ಅಂತ ಪ್ರಶ್ನೆ. ಪೊಲೀಸ್ ಕಾನ್ಸ್ಟೇಬಲ್ 2014ರ ಪ್ರಶ್ನೆ ಪತ್ರಿಕೆಯಲ್ಲಿ 80ನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಡಿಸ್ಟ್ರಿಕ್ಟ್ನಲ್ಲಿ ನಡೆದಿತ್ತು ಅಂತ ಕೇಳಿದ್ರು. ಮೋಸ್ಟ್ಲಿ ಹಾವೇರಿ ಅನ್ಸುತ್ತೆ ಅದು. 17-18ರ KPSC KS ಪ್ರಶ್ನೆ ಪತ್ರಿಕೆಯಲ್ಲಿ 84th ಸಮ್ಮೇಳನದ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರು. ನೆಕ್ಸ್ಟ್ 19ರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪನೆ ಆಗಿತ್ತು, 1915. ನೆಕ್ಸ್ಟ್ ಒಡಿಶಾ, ಓಕೆ ಅವಾಗಲೇ ಪುರಿ ದೇವಸ್ಥಾನ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಇತ್ತಲ್ಲ, ಆ ಕ್ವಶನ್ಸ್ ಇಲ್ಲಿದೆ ನೋಡಿ. ಸೊ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಅಂಶ ಗೊತ್ತಿದ್ರೆ ಸಾಕು. ಇನ್ನೊಂದು ಎಷ್ಟನೇ ಮಹಿಳಾ ಒಂದು ಅಧ್ಯಕ್ಷೆ ಅಂತ ಕೇಳಿದ್ದೆ, ಅದೊಂದು ನೀವು ಪಾಯಿಂಟ್ ಅನ್ನು ಆಡ್ ಮಾಡ್ಕೊಳ್ಳಿ. ಮೇ ಬಿ ಮುಂದೆ ಇದೆ ಅದನ್ನು ಕೂಡ ಹೇಳ್ತೀನಂತೆ. ಸೊ ಈ ಆಯಾಮಗಳಿಂದ ನೀವು ಓದ್ಬೇಕಾಗುತ್ತೆ. ಇಲ್ಲಿ ಪುರಿ ರಥಯಾತ್ರೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಏನೇನು ಬಂದಿತ್ತು, 2022ರಲ್ಲಿ ಏನ್ ಕೇಳಿದ್ರು, ಜಗನ್ನಾಥ ಟೆಂಪಲ್ ಆಫ್ ಪುರಿ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ವಿಚ್ ಡೈನೆಸ್ಟಿ ರೂಲರ್, ಗಂಗಾ ಡೈನೆಸ್ಟಿ. ಗಂಗರು ಈ ಒಂದು ದೇವಸ್ಥಾನವನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಹೇಳಲಾಗುತ್ತೆ ಸುಮಾರು 800-1000 ವರ್ಷಗಳ ಹಿಂದೆ. ಇದು ಜಗನ್ನಾಥ್ ಪುರಿ ಟೆಂಪಲ್ ಯಾವ ಡ್ಯಾನ್ಸ್ ಫಾರ್ಮ್ ಅನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಅದು ಒಡಿಸ್ಸಿ. ನೆಕ್ಸ್ಟ್ ಜಗನ್ನಾಥ್ ಟೆಂಪಲ್ ಅನ್ನ ಯಾರು ಕಟ್ಟಿದ್ರು, ಅನಂತವರ್ಮನ್ ಚೋಡಾ. ನೆಕ್ಸ್ಟ್ ನವಕಲೆ ವಾರ, ಈ ರಿಚುವಲ್ ಅಥವಾ ಈ ಪದ್ಧತಿ ಎಲ್ಲಿ ನಡೆಯುತ್ತೆ, ಜಗನ್ನಾಥಪುರಿ ದೇವಸ್ಥಾನದಲ್ಲಿ. ಅಂದ್ರೆ ಪ್ರತಿ ವರ್ಷ ಆ ಕಟ್ಟಿಗೆಯಿಂದ ತಯಾರು ಮಾಡಿರ್ತಕ್ಕಂತಹ ದೇವರ ಮೂರ್ತಿಗಳನ್ನ ಬದಲಾವಣೆ ಮಾಡಲಾಗುತ್ತೆ. ಸೊ ಆ ಒಂದು ಪ್ರಕ್ರಿಯೆಗೆ ಈ ಒಂದು ಹೆಸರನ್ನ ಇಡಲಾಗಿದೆ.
ನೆಕ್ಸ್ಟ್ ಲಾರ್ಡ್ ಜಗನ್ನಾಥ, ಸುಭದ್ರ ಮತ್ತು ಬಲಭದ್ರ ಈ ದೇವರ ಮೂರ್ತಿಗಳನ್ನ ಯಾವುದರಿಂದ ಮಾಡಲಾಗಿದೆ? ವುಡ್ ಇಂದ ಮಾಡಲಾಗಿದೆ, ಕಟ್ಟಿಗೆಯಿಂದ ಮಾಡಲಾಗಿದೆ. ಅರ್ಥ ಆಯ್ತಾ? ಈ ರೀತಿ ಪ್ರಶ್ನೆಗಳು. LOC ಮೇಲೆ ಒಂದು ಆರ್ಟಿಕಲ್ ಇತ್ತು, LOC ದಾಟಲು ಯತ್ನ ಪಾಕ್ ಪ್ರಜೆ ಸೆರೆ. ಯಾರು ಸರಿ ಮಾಡಿದ್ರು, ಸರಿಯಾದವನ ಹೆಸರು ಏನು ಬೇಡ. ಎಷ್ಟು ಲೆಂತಪ್ಪ? ಸುಮಾರು 740 ಕಿಲೋಮೀಟರ್ ಇದೆ. ಇದು ಯಾವಾಗ 1947-48 ಯಾವಾಗ ಪಾಕಿಸ್ತಾನ ಅಕ್ರಮವಾಗಿ ನಮ್ಮ ಭಾರತವನ್ನು ಅತಿಕ್ರಮಣ ಮಾಡ್ಕೊಳ್ತು ಮತ್ತೆ ನಂತರದಲ್ಲಿ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯಲ್ಲಿ ಅಲ್ಲಿಗೆ ಸ್ಟಾಪ್ ಮಾಡಲಾಯಿತು. ಅದನ್ನು ನಾವು LOC ಅಂತ ಕರಿತೀವಿ. ಸುಮಾರು 740 ಕಿಲೋಮೀಟರ್ಸ್ ಇದೆ. ಅಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟು UEC ಹೆಸರಿಗಷ್ಟೇ ಸ್ವಾಯತ್ತ ಸಂಸ್ಥೆ, ಆಟೋನಮಸ್ ಬಾಡಿನ, ಹೌದಾ ಅಲ್ವಾ? ಅಷ್ಟು ಗೊತ್ತಿದ್ರೆ ಸಾಕು. ಅದಾದಮೇಲೆ UECಯನ್ನ ಯಾವಾಗ 1917 ಅಂತ ಅನ್ಕೋತೀನಿ. ಆ ಸಂದರ್ಭದಲ್ಲಿ ಯಾರು ನಮ್ಮ ಸರ್ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ. ರೈಟ್, ಅಷ್ಟು ಗೊತ್ತಿರಲಿ. ಅದಾದಮೇಲೆ ಮತ್ತೇನು ಬೇಕು? ಈ ಖಾತಾ ಕಂಪಲ್ಸರಿಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಇದು ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದೆ? ಈ ಖಾತಾ ಪ್ರಮುಖ ಲಕ್ಷಣಗಳೇನು ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್, ತಾತ್ಕಾಲಿಕವಾಗಿ ಗಡಿ ಮುಚ್ಚಿದ ಪಾಕ್, ಪಾಕಿಸ್ತಾನ್ ಬಾರ್ಡರ್ ಮತ್ತೆ ಅಫ್ಘಾನಿಸ್ತಾನ್ ಇಂಡಿಯಾ ಬಾರ್ಡರ್ ಇದೆಯಾ? ಎಸ್. ಜಿಯೋಗ್ರಫಿಕಲಿ, ಲೀಗಲಿ ಭಾರತ ಮತ್ತು ಅಫ್ಘಾನಿಸ್ತಾನ್ ಒಂದು ಗಡಿಯ ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದ್ದಾವೆ. ಆದರೆ ಅದು ಅಕ್ರಮವಾಗಿ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ಈಗ ಪಾಕಿಸ್ತಾನದ ಒಂದು ಸುಪರ್ದಿಯಲ್ಲಿ ಇದೆ. ಸೊ ಡ್ಯೂರಾಂಡ್ ಲೈನ್ ಅಂತ ಕರಿಬಹುದು ನಾವು. ಅಲ್ಲಿ ಏನು ಖೈಬರ್ ಪಖ್ತೂನ್ಖ್ವಾ ಕೂಡ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ, ಆ ಕಡೆ ಬರುತ್ತೆ ಅದು. ಇಲ್ಲಿ ಇಂಡಿಯಾ ಅಫ್ಘಾನಿಸ್ತಾನ್ ಬಾರ್ಡರ್ ನೆನಪಿರಲಿ. ಬಟ್ ಲೀಗಲಿ ನಮ್ಮ ಹತ್ರ ಇದ್ರೂ ಕೂಡ ಇಲ್ಲೀಗಲಿ ಪಾಕಿಸ್ತಾನ ಸದ್ಯಕ್ಕೆ ಆಕ್ಯುಪೈ ಮಾಡ್ಕೊಂಡಿದೆ. ಎಸ್. ಸಾಹಿತ್ಯ ಸಮ್ಮೇಳನ ಮಹಿಳೆಗೆ 5ನೇ ಬಾರಿಗೆ ಅವಕಾಶ. ಬಾನು ಮುಷ್ತಾಕ್ ಅವರು 5ನೇ ಮಹಿಳಾ ಸಮ್ಮೇಳನದ ಅಧ್ಯಕ್ಷರಾಗ್ತಾ ಇದ್ದಾರೆ. ಈ ಮುಂಚೆ ಮೊದಲ ಬಾರಿಗೆ 1974ರಲ್ಲಿ 48ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಜಯದೇವಿ ತಾಯಿ ಲಿಗಾಡಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಅದಾದಮೇಲೆ 2000ರಲ್ಲಿ, 2003, 10ರಲ್ಲಿ ಈ ರೀತಿ ಮತ್ತೆ 3 ಬಾರಿ ಮಹಿಳೆಯರೇ ಈ ಒಂದು ಅವಕಾಶವನ್ನು ಗಿಟ್ಟಿಸ್ಕೊಂಡಿದ್ರು. ಇದು 5ನೇ ಬಾರಿಗೆ. ನೆಕ್ಸ್ಟ್, ಹುಲಿ ಮೇಲೆ ಒಂದು ಆರ್ಟಿಕಲ್ ಇತ್ತು ಲಾಸ್ಟ್ ಪೇಜಲ್ಲಿ. ಎಷ್ಟು ಹುಲಿಗಳು ಸಾಯ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಕರ್ನಾಟಕದಲ್ಲಿ 5 ಹುಲಿಗಳು ವಿಷಪ್ರಾಶನದಿಂದ ಸತ್ತೋಗಿದ್ವು. ಹಾಗೆ ಆ ಕಾಂಟೆಕ್ಸ್ಟ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಹೈಯೆಸ್ಟ್ ಡೆತ್ಸ್ ಎಲ್ಲಾಗಿದೆ, ಆಮೇಲೆ ಹೈಯೆಸ್ಟ್ ಹುಲಿಗಳು ಯಾವ ರಾಜ್ಯದಲ್ಲಿದ್ದಾವೆ, ಹೈಯೆಸ್ಟ್ ಡೆನ್ಸಿಟಿಯಲ್ಲಿದೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಸಹಜವಾಗಿ ಕೇಳ್ತಾ ಇರ್ತಾರೆ. ರೈಟ್. ಅದೇ ರೀತಿ ವಿಂಬಲ್ಡನ್ ಮೇಲೆ ಕೂಡ ಒಂದು ಪ್ರಶ್ನೆ ಬಂದಿತ್ತು. ಇಲ್ಲಿ ವಿಂಬಲ್ಡನ್ ಸಂಬಂಧಪಟ್ಟಂತೆ ಏನೇನು ಪ್ರಶ್ನೆ ಕೇಳ್ಬೋದು? ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಲ್ಲಿ ಯಾವ್ಯಾವ ಟೆನ್ನಿಸ್ ಗೇಮ್ಸ್ ಬರುತ್ತೆ? ಫ್ರೆಂಚ್ ಓಪನ್, US ಓಪನ್, ವಿಂಬಲ್ಡನ್ನ, ಮತ್ತೊಂದು ಯಾವುದು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇದರಲ್ಲಿ ಓಲ್ಡೆಸ್ಟ್ ಯಾವುದು, ಮತ್ತೆ ಇತ್ತೀಚೆಗೆ ಅಂದ್ರೆ ಇಲ್ಲಿವರೆಗೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಟೈಟಲ್ಗಳನ್ನ ಗೆದ್ದಂತಹ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಆಮೇಲೆ ಮತ್ತೆ ಗೋಲ್ಡನ್ ಸ್ಲಾಮ್ ಅಂದ್ರೆ ಏನು, ಈ ತರ ಪ್ರಶ್ನೆಗಳನ್ನ ಕೇಳ್ಬೋದು. ಇವೆಲ್ಲ ಕೂಡ ಗೋಲ್ಡನ್ ಸ್ಲಾಮು, ಗ್ರ್ಯಾಂಡ್ ಸ್ಲಾಮು ನಿಮ್ಮ PSI PC ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದೆ, ಇವನ್ SSL ಕೂಡ. ಸೊ ಪ್ರಶ್ನೆ ಏನ್ ಕೇಳಿದ್ರು? ಗ್ರ್ಯಾಂಡ್ ಸ್ಲಾಮ್ ಯಾವುದು 2019 ಕೇಳಿದ್ರು. ಗ್ರ್ಯಾಂಡ್ ಸ್ಲಾಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಲಾನ್ ಟೆನ್ನಿಸ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಗ್ರ್ಯಾಂಡ್ ಸ್ಲಾಮ್? ಇಂಡಿಯನ್ ಓಪನ್ ಅಲ್ಲ, ವಿಂಬಲ್ಡನ್ ಓಪನ್, ರೊನಾಲ್ಡ್ ಓಪನ್. ರೊನಾಲ್ಡ್ ಅಂದ್ರೆ ಫ್ರೆಂಚ್ ಓಪನ್ಗೆ ರೊನಾಲ್ಡ್ ಓಪನ್ ಅಂತ ಕರಿತೀವಿ, ರೊನಾಲ್ಡ್ ಗ್ಯಾರೋಸ್. ನೆಕ್ಸ್ಟ್, ಆಸ್ಟ್ರೇಲಿಯನ್ ಓಪನ್. ಇವೆಲ್ಲವೂ ಏನಾಗುತ್ತೆ? ಗ್ರ್ಯಾಂಡ್ ಸ್ಲಾಮ್ ಆಗುತ್ತೆ. ಆದರೆ ಇಂಡಿಯನ್ ಓಪನ್ ಅನ್ನೋ ಒಂದು ಇದು ಆಟ ಇಲ್ಲ. ನೆಕ್ಸ್ಟ್, ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಟೈಟಲ್ ಯಾವುದು? ವಿಂಬಲ್ಡನ್ ಇದೆ. ನೆಕ್ಸ್ಟ್, ಗೋಲ್ಡನ್ ಸ್ಲಾಮ್ ಅನ್ನ ಏನಂತ ಕರಿತೀವಿ? ಯಾವ್ದನ್ನ ಗೋಲ್ಡನ್ ಸ್ಲಾಮ್ ಅಂತ ಕರಿತೀವಿ? ಯಾವ ವ್ಯಕ್ತಿ ಟೋಟಲ್ ಆಗಿ 4 ಈ ಟೈಟಲ್ಸ್ಗಳನ್ನ, ವಿಂಬಲ್ಡನ್ನು, ಫ್ರೆಂಚು, ಮತ್ತೆ US, ಮತ್ತೆ ಇನ್ನೊಂದು ಯಾವುದು ಆಸ್ಟ್ರೇಲಿಯನ್ ಓಪನ್ ಗೆದ್ದು ಅದರ ಜೊತೆಗೆ ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಅನ್ನ ಪಡಿತಾರೋ ಅವ್ರಿಗೆ ಗೋಲ್ಡನ್ ಸ್ಲಾಮ್ ವಿನ್ನರ್ ಅಂತ ಕರಿತೀವಿ. ಸೊ ಇದನ್ನ SSC ಅಲ್ಲಿ ಕೇಳಿದ್ರು. ನೆಕ್ಸ್ಟ್, ಆರ್ಮಿ ಕ್ವಶನ್ ಪೇಪರ್ ಅಲ್ಲಿ ರೊನಾಲ್ಡ್ ಗ್ಯಾರೋಸ್ ಟೈಟಲ್ ರೊನಾಲ್ಡ್ ಗ್ಯಾರೋಸ್ ಅಂತ ಯಾವುದಕ್ಕೆ ಕರಿತೀವಿ ಅಂತ ಕೇಳಿದ್ರೆ ಇಟ್ ವಾಸ್ ಫ್ರೆಂಚ್ ಓಪನ್. ರೈಟ್. ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಸೊ ಓವರ್ ಆಲ್ ನಿಮ್ಗೆ ಏನ್ ಅರ್ಥ ಆಯ್ತು? ಈ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಪ್ರತಿದಿನ ನೀವು ಇದೇ ರೀತಿ ನಿಮಗೆ ನ್ಯೂಸ್ ಪೇಪರ್ ಬಂದಾಗ ಅದೊಂದು ಹಾರ್ಡ್ ಕಾಪಿ ಆಗಿರ್ಬೋದು, ಸಾಫ್ಟ್ ಕಾಪಿ ಆಗಿರ್ಬೋದು, ಎಲ್ಲವನ್ನ ನೋಟ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸಾಧ್ಯವಾದ್ರೆ ಯಾವ್ದು ಇಂಪಾರ್ಟೆಂಟು, ಯಾವ್ದನ್ನ ನೀವು ಮರಿತೀರಿ ಅನ್ಸುತ್ತೋ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ ಒಂದು ಸಪ್ರೇಟ್ ಬುಕ್ ಅಲ್ಲಿ. ಇಲ್ಲ ಅಂದ್ರೆ ಗೂಗಲ್ ಸರ್ಚ್ ಮಾಡಿ, ಯು ಕ್ಯಾನ್ ಜಸ್ಟ್ ಕೀಪ್ ಅಪ್ಡೇಟಿಂಗ್. ಓಕೆ. ಈ ರೀತಿಯಾದಂತಹ ಸುಮಾರು 30 ನಿಮಿಷದಿಂದ 45 ನಿಮಿಷಗಳ ಒಂದು
ಎಕ್ಸಸೈಸ್ ಅನ್ನ ನೀವು ದಿನ ಮಾಡ್ತಾ ಇದ್ರೆ ಬೇರೆಯವ್ರಿಗಿಂತ ನೀವು ಒಂದು ಹೆಜ್ಜೆ ಮುಂದೆ ಇರ್ತೀರಾ. ಯಾಕಂದ್ರೆ ಬೇಸ್ಡ್ ಆನ್ PYQs ಥೀಮ್ಸ್ ನೀವು ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಅನ್ನ ಓದಿರ್ತೀರಾ, ಚೆನ್ನಾಗಿ ಓದಿರ್ತೀರಾ. ಅದ್ರ ಜೊತೆಗೆ ಈ ತರ ಡೈನಮಿಕ್ ಪಾರ್ಟ್ ಅನ್ನ ನೀವು ಅನಾಲಿಸಿಸ್ ಮಾಡಿ ಓದ್ತಾ ಹೋದ್ರೆ 101% ನೀವು ಸಕ್ಸೀಡ್ ಆಗಲೇಬೇಕು. ಅದು PSI ಆಗಿರಲಿ, ESI ಆಗಿರಲಿ, KS ಆಗಿರಲಿ ಅಥವಾ UPSC ಆಗಿರಲಿ. ರೈಟ್. ಸೊ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ್ದ್ರ ಮೇಲೆ ವಿಡಿಯೋ ಮಾಡಬೇಕು ಅಂತ ನನಗೆ ದಯವಿಟ್ಟು ತಿಳಿಸಿ, ಸೊ ದಟ್ ಅದ್ರ ಮೇಲೆ ಒಂದು ವಿಡಿಯೋ ಮಾಡುವಂಥ ಪ್ರಯತ್ನವನ್ನ ನಾವು ಕೂಡ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್.